यस्विनोधीतम् अस्तु च ब्रह्मवर्चसं सम्पादयेमहि सह वीर्यं कृषीमहि स्तम्भं निर्भिद्य निर्यं निखिल जगदगक्षाळनायावतीर्णं पूर्णं सर्वोपमानच्युतिविहततमस्तोममस्तारिवर्गम् स्वस्ति श्रीमत्समस्तश्रुतिरहितमहो तन्महो नो विदद्यात् पञ्चास्यं कन्धराय उपरिगतं देवहृदयकमदैः उग्रं व्यग्रेन्द्रलोकाभयतमनितराध्यायुधोदग्रबाहुं रुद्रं रुद्रेन्द्रमुख्यानरडनयुतं मदरविज्ञानमुद्रमं वीरं वीरासनस्थं भवभयहरणं दारुणं दारुणानां रूक्षं द्रक्षं महेक्षं शमितदुरितमक्षोभणीयं दिदृक्षे ज्वलत्कनकपिञ्जरं दलितभक्तहृत्पञ्जरं चिरं मुदितनिचरं श्रुतिमहाटवीकुञ्जरं भजे भुवनबन्धुरं हृदिजेन्दिरामन्दिरं परं दुर्गकन्दरं दरधरं नृकण्ठीरवं जगन्निधानविहरं नृहरे जठरं नुमः यदुनाभिकुवरोद्भूतस्तनयोहंसवाहनः यदुसङ्गा जगदुदयकमगाभितनयः यदु गीता गीता विषयविषभीतावनकरी सुखी मुद्रा भद्रा दुरितगणनिद्रावणकरी नमस्तस्मै तस्मै चिदमरपुषे सिंहवपुषे नरकेसरिणं द्विकृतहिरण्यकरिणं च सुकरिणं तोषितबुधजनहरिणं हरिणं दरिणं स्मरामि मदरिणम् इममाचार्य गोविन्दे सन्निधाय हरिस्तवं रचयामास रूपेणा प्राणनारायणो स्वयं हरि ओम्। जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ವೇದ ಪರಂಪರೆಯ ಅತ್ಯಂತ ದೊಡ್ಡ ಮಹಾ ಮಂತ್ರ ರಹಸ್ಯ ಮಂತ್ರಗಳಲ್ಲಿ ಒಂದಾಗಿರತಕ್ಕಂಥ ತ್ರಿಸುಪರ್ಣವನ್ನು ನಾವು ಈ 4 ದಿನಗಳಲ್ಲಿ ಯಥಾಶಕ್ತಿ ಗ್ರಹಿಸಿದೆವು. ಇದು ಮಂತ್ರಗಳ ದೃಷ್ಟಿಯಲ್ಲಿ ಬಹಳ ಮಹತ್ವದ ಮಂತ್ರ ಮತ್ತು ಬಹಳ ರಹಸ್ಯವಾದ ಮಂತ್ರ. ಅದರ ನಂತರ ನಾವೀಗ ಈ ಮಂತ್ರ ನಮಗೆ ಒಲಿಯಬೇಕಾಗಿದ್ದರೆ, ನಾನು ನಿನ್ನೆ ಹೇಳಿದ ಹಾಗೆ ಮಂತ್ರ ಮಂತ್ರಾರ್ಥ ವಚನಂ ಅಂತ, ಮಂತ್ರದ ಅರ್ಥ ತಿಳಿಯಬೇಕು. ನಾವು ಅರ್ಥ ತಿಳಿಯದೆ ಬರೇ ಮಂತ್ರವನ್ನು ಹೇಳಿದರೆ ಏನೋ ಆ ಸೌಂಡ್ ವೈಬ್ರೇಷನು ಅಂತಂದು ಹೇಳ್ತೇವಲ್ಲ, ನಾದದ ಶಕ್ತಿ ನಮ್ಮ ಮೇಲೆ ಪರಿಣಾಮ ಮಾಡುತ್ತೆ. ಆದರೆ ಆ ಅರ್ಥ ತಿಳಿದಾಗ ಆಗುವ ಒಂದು ಮಾನಸಿಕವಾದ ಅಂದರೆ ಈ ನಾದದಿಂದ ನಮ್ಮ ದೇಹದ ಮೇಲೆ ಒಂದು ಪರಿಣಾಮ ಆಗುತ್ತೆ. ಆದರೆ ಅದರ ಅರ್ಥ ತಿಳಿದಾಗ ಮನಸ್ಸಿನಲ್ಲಿ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ. ವಿಲ್ ಪವರ್ ಅಂತ ಹೇಳ್ತೇವೆ ಅದನ್ನು. ಆ ವಿಲ್ ಪವರನ್ನು ಜಾಗೃತಗೊಳಿಸುವಂಥದ್ದು ಮಂತ್ರ ಅರ್ಥ ತಿಳಿದಾಗ. ಅರ್ಥ ತಿಳಿಬೇಕಾಗಿದ್ದರೆ ನಮಗೆ ಲೌಕಿಕವಾದಂಥ ಕಾವ್ಯಗಳ ಅರ್ಥ ತಿಳಿಬೇಕಾಗಿದ್ದರೆ ಪ್ರತಿಭೆ ಬೇಕು. ವೈದಿಕ ಕಾವ್ಯಗಳ ಅರ್ಥ ತಿಳಿಬೇಕಾಗಿದ್ದರೆ ಮೇಧಾ ಬೇಕು. ಇದು ಎರಡು ಗೊತ್ತಿರಬೇಕು. ನಾವು ಪ್ರತಿಭಾ ಅಂತಂದರೆ ಈಗ ಕಾಳಿದಾಸನ ಕಾವ್ಯವೋ
ಭಾರವೀಯ ಕಾವ್ಯವೋ ಭೌಭೂತಿಯ ನಾಟಕವೋ ಅರ್ಥ ಆಗಬೇಕಾಗಿದ್ದರೆ ಅದಕ್ಕೆ ಪ್ರತಿಭಾ ಬೇಕು. ಪ್ರತಿಭಾ ಅಂದರೆ ಒಂದು ವಾಕ್ಯವನ್ನು ನೋಡಿದಾಗ ಅದರಲ್ಲಿ ಹೊಸತನವನ್ನು ಗುರುತಿಸ್ತಕ್ಕಂಥ ಒಂದು ಬುದ್ಧಿವಂತಿಕೆ, ಕೌಶಲ, ಪ್ರಜ್ಞಾ ಕೌಶಲ. ಅದು ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಅಂತ ಹೊಸತನ್ನು ಹುಡುಕುವ ಬುದ್ಧಿಯ ಒಂದು ಕೌಶಲ ಉಂಟಲ್ಲ, ಜಾಣತನ, ಅದಕ್ಕೆ ಪ್ರತಿಭಾ ಅಂತಾರೆ. ಪ್ರಜ್ಞಾ ಕೌಶಲ ಅದು ಸರಿಯಾಗಿ ನಾವು ಹೇಳೋದಿದ್ದರೆ, ಆ ಜಾಣತನ ಇದ್ದರೆ ಯಾವ ಕಾವ್ಯವೂ ಅರ್ಥ ಆಗುತ್ತೆ. ಅದು ಎಲ್ಲಿ ತನಕ ಅಂದರೆ ನಿಮಗೆ ಭಾಷೆ ಗೊತ್ತಿಲ್ಲದೆ ಇದ್ದರೂ ಕೂಡ ಆ ಜಾಣತನ ಇದ್ದರೆ ಅದನ್ನು ಓದಿದಾಗ ಅದರ ಸ್ವಾರಸ್ಯ ಅರ್ಥ ಆಗಿಬಿಡುತ್ತೆ. ನೀವು ಅದನ್ನು ಒಂದೊಂದು ಶಬ್ದವನ್ನು ಪ್ರತ್ಯೇಕವಾಗಿ ವಿವರಿಸಿ ಹೇಳಲಿಕ್ಕೆ ಆಗದೇ ಇರಬಹುದು, ಆದರೆ ಅದರ ಅರ್ಥ ಆಗಿಬಿಡುತ್ತೆ. ಡಾಕ್ಟರ್ ಬೇಂದ್ರೆಯವರಿದ್ದರು, ನಿಮಗೆ ಗೊತ್ತಿದೆ ಎಲ್ಲರಿಗೂ, ಕರ್ನಾಟಕದಲ್ಲಿ ಅವರ ಹೆಸರು ಗೊತ್ತಿಲ್ಲದವರಿಲ್ಲ. ಅವರು ಅಷ್ಟು ಸಂಸ್ಕೃತವನ್ನು ಆಳವಾಗಿ ಅಧ್ಯಯನ ಮಾಡಿರಲಿಲ್ಲ. ಆದರೆ ಯಾವುದೇ ಸಂಸ್ಕೃತ ಕಾವ್ಯವನ್ನು ಕೊಂಡೋಗಿ ಕೊಡಿ ಅವರ ಹತ್ರ, ಬೇರೆ ಎಲ್ಲ ಸಂಸ್ಕೃತ ಪಂಡಿತರಿಗಿಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಯಾಕೆ? ಅದು ಪ್ರತಿಭೆ. ಈ ಪಂಡಿತರಲ್ಲಿ ಪ್ರತಿಭೆ ಇರಬೇಕು ಅಂತಿಲ್ಲ, ಬಹಳ ಜನರಲ್ಲಿ ಇರೋದಿಲ್ಲ. ಪ್ರತಿಭೆ ಇಲ್ಲದರಿಂದಲೇ ಪಂಡಿತರಾಗೋರಿದ್ದಾರೆ ಕೆಲವರು. ಆದರೆ ಇವರಿಗೆ ಯಾವ ಶ್ಲೋಕ ಬೇಕಾದರೆ, ವಿಶೇಷವಾಗಿ ಕಾಳಿದಾಸ ಅಂದರೆ ಅವರಿಗೆ ಅಚ್ಚುಮೆಚ್ಚು. ಅಷ್ಟೇ ಅಲ್ಲ, ಅವರು ಹೇಳ್ತಿದ್ದರು, ನಾನೇ ಕಾಳಿದಾಸ ಆಗಿದ್ದೆಪ್ಪ, ಮತ್ತೆ ಕನ್ನಡದಲ್ಲಿ ಬರೀಬೇಕು ಅಂತ ಬಂದೆ ಅಂತ ಹೇಳ್ತಿದ್ದರು. ಅಂದರೆ ಅಂಥ ಯಾವ ಸಂಸ್ಕೃತ ಶ್ಲೋಕವನ್ನು ಕೊಡಿ, ಅದರ ಸ್ವಾರಸ್ಯವನ್ನು ಬಹಳ ಸುಂದರವಾಗಿ ಗ್ರಹಣ ಮಾಡ್ತಿದ್ದರು. ಅದು ಪ್ರತಿಭೆ. ವೇದದಲ್ಲಿ ಅರ್ಥ ಮಾಡಲಿಕ್ಕೆ ಪ್ರತಿಭೆ ಅನ್ನೋದೇನು ಗೊತ್ತಾ? ಅದು ಇಂಟೆಲೆಕ್ಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುವಂಥದ್ದು. ನಮ್ಮ ಇಂಟೆಲೆಕ್ಟು ಶಾರ್ಪ್ ಆದಾಗ ಅದನ್ನು ಪ್ರತಿಭೆ ಅಂತೇವೆ. ವೇದಕ್ಕೆ ನಮ್ಮ ಇಂಟೆಲೆಕ್ಟ್ ಉಪಯೋಗ ಬೀಳೋದಿಲ್ಲ. ಆ ಇಂಟೆಲೆಕ್ಚುವಲ್ ಅಪ್ರೋಚ್ ಮಾಡಿದರೆ ವೇದಕ್ಕೆ ಅಪಾರ್ಥ ಆಗಿಬಿಡುತ್ತೆ. ನಮ್ಮ ಬುದ್ಧಿವಂತಿಯ ಕಸರತ್ತನ್ನು ನಾವು ವೇದದ ಮೇಲೆ ಪ್ರಯೋಗ ಮಾಡಿಬಿಟ್ರೆ ವೇದ ಹೇಳಿರೋದು ಒಂದು, ನಮಗೆ ಅರ್ಥ ಆಗೋದು ಒಂದಾಗುತ್ತೆ. ಅದಕ್ಕೋಸ್ಕರವೇ ಪ್ರಾಚೀನರು ತರ್ಕಶಾಸ್ತ್ರವನ್ನು ಓದಿ ವೇದದ ಹತ್ತಿರ ಹೋಗಬೇಡ ಅಂತ ಹೇಳ್ತಿದ್ರು. ಯಾಕೆಂದರೆ ತರ್ಕ ಅಂದರೆ ಇಂಟೆಲೆಕ್ಚುವಲ್ ಗಿಮಿಕ್ಸ್. ನಾವು ಬೌದ್ಧಿಕವಾದ ಎಲ್ಲ ಕಸರತ್ತುಗಳನ್ನು ಸ್ವಿಚ್ ಆಫ್ ಮಾಡಿ ಅಂತರಂಗದ ಪ್ರಪಂಚಕ್ಕೆ ಪ್ರವೇಶ ಮಾಡಬೇಕು. ಅದು ಕೆಲಸ ಯಾವುದ್ರದ್ದು? ನಮ್ಮ ಬುದ್ಧಿಯದ್ದಲ್ಲ. ಬುದ್ಧಿಯ ಒಳಗೆ ಮನಸ್ಸು, ಬುದ್ಧಿ, ಅಹಂಕಾರ ಆದಮೇಲೆ ಚಿತ್ತ ಉಂಟಲ್ಲ, ಚಿತ್ತದ ಕೆಲಸ. ಆ ಚಿತ್ತ ಕೆಲಸ ಮಾಡುವಾಗ ಅದರಲ್ಲಿ ಮೇಧ ಅಂತ ಅಂದರು. ಮೇಧ ಅಂದರೆ ನಾನು ಹೇಳಿದೆ ಏನು ಅಂದರೆ, ವೇದದಲ್ಲಿ ಬರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಂತರಂಗದ ಅನುಭೂತಿಗಳನ್ನು ತಕ್ಷಣ ಗ್ರಹಿಸುವ ಶಕ್ತಿ ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ, ಗ್ರಹಣ ಮತ್ತು ಧಾರಣ, ಅದನ್ನು ಮೇಧ ಅಂತ. ಅದಕ್ಕೆ ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಕಸರತ್ತಿನಿಂದ ಆಗುವ ಅರ್ಥ ಅಲ್ಲ. ನಮ್ಮ ಮುಂದೆ ವೇದ ತೆರೆಕೊಳ್ಳಬೇಕು. ತನ್ನಷ್ಟಕ್ಕೆ ಅದು ತೆರೆಕೊಂಡು ಆ ಅರಳಿದ ಹೂವಿನಂತೆ ನಮಗೆ ಅದರ ಕಂಪು ಸಹಜವಾಗಿ ಬರಬೇಕದು. ಆ ರೀತಿ ವೇದ ತನ್ನಷ್ಟಕ್ಕೆ ನಮ್ಮ ಮುಂದೆ ತೆರೆಕೊಂಡು ನಾವು ಅದನ್ನು ಅಂತರಂಗದ ಮಾನಸ ಪ್ರಪಂಚದಲ್ಲಿ ಗ್ರಹಿಸಿ ಆನಂದ ಪಡುವಂಥ ಒಂದು ಪ್ರೋಸೆಸ್ ಉಂಟಲ್ಲ, ಅದಕ್ಕೆ ಮೇಧ ಅಂತ ಹೇಳ್ತಾರೆ. ಅಂದರೆ ಅದನ್ನು ನೀವು ಪ್ರತಿಭೆಯ ಅಂತರ್ಮುಖವಾದ ಪ್ರತಿಭೆ ಅಂತ ಹೇಳಿಬೇಕಾದ್ರೆ, ಪ್ರತಿಭೆ ಅನ್ನೋದು ಬೌದ್ಧಿಕ, ಇದು ಚೈತ್ತಿಕ, ನಮ್ಮ ಚಿತ್ತದಲ್ಲಿ ನಡೀತಕ್ಕಂಥ, ಚಿತ್ತವನ್ನು ನಿಯಂತ್ರಿಸುವ ಶಕ್ತಿ ಪ್ರಾಣದೇವರು. ಆದ್ದರಿಂದ ಇದು ಬುದ್ಧಿಯಿಂದ ಆಗುವ ಕೆಲಸ ಅಲ್ಲ, ಚಿತ್ತದ ಪ್ರಾಣಶಕ್ತಿ ನಮಗೆ ವೇದದ ಅರಿವು ಕೊಡಬೇಕು. ಅದಕ್ಕೆ ಬೇಕು ಮೇಧ. ಹಾಗಾಗಿ ನಾವು ವೇದವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ಅಥವಾ ಒಂದು ವೇದ ಮಂತ್ರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ವೇದ ಮಂತ್ರ ಒಂದೇ ಅಂತಲ್ಲ, ಮಂತ್ರ ಯಾವುದೇ ಮಂತ್ರ ನಿಮಗೆ ಗೊತ್ತಿದೆ. ಈಗ ಮಂತ್ರಗಳಲ್ಲಿ ಬೀಜಾಕ್ಷರಗಳು ಅಂತಿದೆ. ಒಂದು ಮಂತ್ರ ಆದರೆ ಅದಕ್ಕೊಂದು ಬೀಜಾಕ್ಷರ ಇರುತ್ತೆ. ಯಂ, ರಂ, ಲಂ, ವಂ, ಶ್ರೀಂ, ಕ್ಲೀಂ, ಹ್ರೀಂ, ಇವೆಲ್ಲ ಬೀಜಾಕ್ಷರಗಳು. ಸಾಮಾನ್ಯವಾಗಿ ಈ ಬೀಜಾಕ್ಷರಗಳನ್ನು ಯಾರೂ ಅರ್ಥ ತಿಳ್ಕೊಂಡು ಜಪಿಸುವುದಿಲ್ಲ. ಯಾಕೆಂದರೆ ಯಾರೂ ಅರ್ಥ ಹೇಳೋದಿಲ್ಲ. ಯಾಕೆಂದರೆ ನಿಮಗೆ ಬೀಜಾಕ್ಷರ ಹೇಳಿಕೊಟ್ಟವರಿಗೂ ಅರ್ಥ ಗೊತ್ತಿರುವುದಿಲ್ಲ. ಅವರು ಅದೆಲ್ಲ ಕೇಳಬಾರ್ದು, ಜಪಿಸಬೇಕು ಅಂತಾರೆ.
ಅದು ಇದಕ್ಕೆ ಈ ಈ ಮಂತ್ರಗಳ ಬೀಜಾಕ್ಷರಗಳು ಅದು ನಮ್ಮ ಮುಂದೆ ತೆರೆಕೊಳ್ಳಬೇಕಾಗಿದ್ದರೆ ಮೇಧಾ ಬೇಕು. ಮೇಧಾ ಅಂದರೆ ಅದು ನಾನು ನಿನ್ನೆ ಮಾ ಅಂದರೆ ಅರಿವು, ಈ ಅಂದರೆ ಇಚ್ಛೆ. ನಾವು ಇಚ್ಛಿಸಿದಂತೆ ಅರಿವು ನಮ್ಮಲ್ಲಿ ತೆರೆದುಕೊಳ್ಳತಕ್ಕಂಥ ಒಂದು ಪ್ರೋಸೆಸ್, ಇನ್ನರ್ ಪ್ರೋಸೆಸ್ ಈಸ್ ಕಾಲ್ಡ್ ಮೇಧಾ. ಅದು ಈ ಇಂಟಲೆಕ್ಟ್ ಉಂಟಲ್ವ, ಅದು ತುಂಬ ಓದಿನಿಂದ ಬರಬಹುದು, ತುಂಬ ಓದುವಿನಿಂದ, ವಾಸ್ಟ್ ರೀಡಿಂಗ್, ತುಂಬ ಓದಿ 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 ಮೈಂಡ್ ಶಾರ್ಪ್ ಆಗಬಹುದು. ಅದು ಎರಡು ಥರ ಆಗುತ್ತೆ. ತುಂಬ ಓದಿ ಮೈಂಡು ದಪ್ಪಗಟ್ಟುವುದು ಉಂಟು, ಚುರುಕಾಗುವುದು ಉಂಟು. ಅದು ಅವರವರ ಯೋಗ್ಯತೆಗೆ ಬಿಟ್ಟು. ಮೇಧಾ ನೀವು ಓದಿದ್ದರಿಂದ ಬರೋಲ್ಲ. ಮತ್ತು ಮೇಧಾ ಅನ್ನುವುದು ಅದು ಹೇಳಿದ್ದಲ್ಲ, ಪ್ರಾಣದೇವರ ವಾಗ್ದೇವತೆ ಅನುಗ್ರಹದಿಂದ ಬರಬೇಕು. ದೇವತಾನುಗ್ರಹದಿಂದ ಬರುವಂಥದ್ದು, ನಮ್ಮ ಬೌದ್ಧಿಕ ಕಸರತ್ತಿನಿಂದ ಬರುವಂಥದ್ದಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮೇಧಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಇಲ್ಲಿ ನಮಗೆ ಅಂಥ ಅರಿವು ಕೊಡುವಂಥ, ಅಂತರ್ದರ್ಶನ ಕೊಡುವಂಥ. ಹೀಗೆ ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆ ದರ್ಶನ ಆಗುತ್ತೆ ಅಂತಲ್ಲ ಮೇಧಾ. ನಾವು ಮೇಧಾ ಕೊಡುವಂಥ ನಿರಂತರ ಪ್ರಾರ್ಥನೆ ಮಾಡಿದರೆ ಮುಂದಿನ ಯಾವುದಾದ್ರೂ ಒಂದು ಜನ್ಮದಲ್ಲಿ ಮೇಧಾ ಬರಬಹುದು. ತಕ್ಷಣ ಬರುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಅದು ಅನೇಕ ಜನ್ಮ ಸಂಸಿದ್ಧ ಅಂತ. ತುಂಬ ಜನ್ಮಗಳಲ್ಲಿ ನಾವು ಮೇಧಾ ಪ್ರಾರ್ಥನೆ ಮಾಡಿದರೆ ಒಂದು ಜನ್ಮದಲ್ಲಿ ನಿಮಗೆ ವೇದ ಮಂತ್ರ ಓದಿದ ತಕ್ಷಣ ಅದರ ಅರ್ಥ ಅರಳಿಕೊಂಡು ಬಿಡುತ್ತೆ ನಿಮ್ಮ ಮುಂದೆ. ಪ್ರಯಾಸ ಇಲ್ಲದೆ ಅದು ಹೂ ಅರಳಿದಂತೆ ಅರ್ಥ ಅರಳಬೇಕು. ಅದು ನಿಜವಾದ ಮೇಧಾ. ತನ್ನಷ್ಟಕ್ಕೆ ನಮ್ಮ ಮುಂದೆ ಅದು ಅರಳಿಕೊಂಡು ಕಂಪು ಬೀರಬೇಕು. ಅದಕ್ಕೋಸ್ಕರ ಮೇಧಾದೇವತೆಯ ಪ್ರಾರ್ಥನೆ. ನಮಗೆ ವೇದದ ಅರ್ಥ ಆಗಬೇಕು, ಸ್ಫುರಣ. ಅದು ಮೇಧಾದಿಂದ ಸ್ಫುರಣ. ವೇದ ಮಂತ್ರವೂ ಸ್ಫುರಣ, ಅದರ ಅರ್ಥವೂ ಸ್ಫುರಣ ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ನಾಟ್ ಇಂಟಲೆಕ್ಚುವಲ್ ಡಿಸಿಷನ್ ಬಟ್ ಇಂಟ್ಯೂಷನಲ್ ಫ್ಲ್ಯಾಶ್. ಅದು ತನ್ನಷ್ಟು ನಾವು ಬೌದ್ಧಿಕತೆಯಿಂದ ತರುವ ನಿರ್ಧಾರ ಅಲ್ಲ ಅದು, ಅಥವಾ ಬೌದ್ಧಿಕತೆಯಿಂದ ಹೊಳೆಯುವುದೂ ಅಲ್ಲ. ನಾಟ್ ಈವನ್ ಇಂಟೆಲೆಕ್ಚುವಲ್ ಫ್ಲ್ಯಾಶ್, ಇಟ್ ಈಸ್ ಇಂಟ್ಯೂಷನಲ್ ಫ್ಲ್ಯಾಶ್. ಒಳಗಿನಿಂದ ತನ್ನಷ್ಟಕ್ಕೆಯೇ ಸ್ಫುರಣ ಆಗೋದು. ಅದು ಯಾಕೆ ಸ್ಫುರಣ ಆಯಿತು ಅಂತ ನಮಗೆ ಗೊತ್ತೇ ಇರುವುದಿಲ್ಲ. ನಮ್ಮ ಪ್ರಯತ್ನದಿಂದ ಅಲ್ಲ, ತನ್ನಷ್ಟಕ್ಕೆ ಒಳಗೆ ಯಾವುದೋ ಒಂದು ಶಕ್ತಿ ನಮಗೆ ಆ ಹೊಸ ಅರ್ಥವನ್ನು ಹೊಳೆಸುತ್ತದೆ. ದಟ್ ಈಸ್ ಡಿವೈನ್ ಗ್ರೇಸ್. ಅದು ಮೇಧಾ. ದೇವತೆಗಳು ಪ್ರಸನ್ನರಾದಾಗ ವೇದದ ಅರ್ಥ ನಮಗೆ ಹೊಳೆಯುತ್ತೆ. ಇಲ್ಲದೇ ಇದ್ದರೆ ಸುಮ್ಮನೆ ಡಿಕ್ಷನರಿ ನೋಡೋದು, ಅರ್ಥ ಮಾಡೋದು ಅಷ್ಟೇ. ಅದು ವೇದದ ಅರ್ಥ ಆಗಿರೋದಿಲ್ಲ. ಅದಕ್ಕೋಸ್ಕರ ನಮಗೆ ವೇದ ಮಾತೆ ಒಲಿಯಬೇಕು. ವೇದ ಗೊತ್ತಿದ್ದರೆ ಸಾಲದು, ವೇದದ ಅರ್ಥ ಗೊತ್ತಿರಬೇಕು. ಅದಕ್ಕೆ ಮುಂದೆ ಮೇಧಾ ಸೂಕ್ತ 6 ಮಂತ್ರಗಳನ್ನು ಮೇಧಾಗೆ ಸಂಬಂಧಪಟ್ಟದ್ದು. ನಮಗೆ ಮೇಧಾಶಕ್ತಿಯನ್ನು ಕೊಡು, ವೇದವನ್ನು ಗ್ರಹಣ ಮಾಡುವ ಶಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ 6 ಮಂತ್ರಗಳನ್ನು ಮುಂದೆ ಹೇಳ್ತಾರೆ. ಇದು ಮೇಧಾ ಜನನ ಮಂತ್ರಗಳು. ಮೇಧಾ ದೇವಿ ಜುಷಮಾಣಾನ ಆಗಾತ್. ಬಹಳ ಆ ಮಂತ್ರಗಳಲ್ಲಿ, ಆ ಮಂತ್ರದ ನಾದದಲ್ಲಿ ಇರತಕ್ಕಂಥ ಆ ಒಂದು ಶಕ್ತಿ ಉಂಟಲ್ಲ, ಆ ಶಕ್ತಿಯನ್ನು ನಾವು ಉಚ್ಚಾರ ಮಾಡುವಾಗ ನಾವು ಫೀಲ್ ಮಾಡ್ಕೋಬೇಕು. ಮೇಧಾ ದೇವಿ ಜುಷಮಾಣಾನ ಆಗಾತ್ ವಿಶ್ವಾಚಿ ಭದ್ರಾ ಸುಮನಸ್ಯಮಾನ ತ್ವಯಾ ಜುಷ್ಟಾನುದಮಾನ ದುರುಕ್ತಾನ್ ಬೃಹದ್ವದೇಮ ವಿತಥೆ ಸುವೀರ. ಬಹಳ ವಿಚಿತ್ರವಾದ ಒಂದು ಅನುಭೂತಿಯನ್ನು ಹೇಳ್ತದೆ ಈ ಮಂತ್ರ. ಅವನು ಹೇಳ್ತಾನೆ, ಆ ಋಷಿ ಮೇಧಾದೇವಿ. ನೋಡಿ, ನಾನು ಹೇಳಿದೆ ಮೇಧಾ ಅಂದರೆ ಒಂದು ದೇವತಾ ಶಕ್ತಿ. ಇಲ್ಲಿ ಹೇಳ್ತಾರೆ ಮೇಧಾ ದೇವತೆ. ನಮಗೆ ಮೇಧಾ ಅರಿವನ್ನು ಕೊಡ್ತಕ್ಕಂತಹ ದೇವತೆ ಇದ್ದಾಳಲ್ಲ, ಅವಳು ಜುಷಮಾಣ ನಹ ಆಗಾತ್ ಅಂತ ಪ್ರೀತಿಸಿ ನನ್ನ ಹತ್ರ ಬಂದಳು. ಅದು ಮುಖ್ಯ, ಒತ್ತಾಯಕ್ಕೆ ಬರುವುದಲ್ಲ. ಜುಷಮಾಣ, ಜುಷಿ ಪ್ರೀತಿ ಸೇವನೆಯೋ ಅಂತ ನನ್ನನ್ನು ಪ್ರೀತಿಸಿ ವೇದ ಮಾತೆ ನನ್ನ ಹತ್ರ ಬಂದಳು. ನಹ ಆಗಾತ್, ನನ್ನ ಹತ್ರ ಬಂದುಬಿಟ್ಲು ತಾಯಿ. ಖುಷಿ. ಆ ಮಂತ್ರದಲ್ಲಿ
ಆ ತಾಯಿ ಬಂದಳು, ವೇದ ಮಾತೆ ತೆರ್ಕೊಂಡು ನನ್ನ ಮುಂದೆ ತನ್ನ ಆಶಯವನ್ನು ಅಂತ ಹೇಳುವ ಆನಂದದ ಒಂದು ಅದ್ಭುತವಾದ ಅನುಭೂತಿ ಇದೆ. ಜುಷಮಾಣ ಆಘಾತ ಬಂದುಬಿಟ್ಲು ತಾಯಿ, ಪ್ರೀತಿಯಿಂದ ನನ್ನ ಹತ್ತಿರ ಬಂದುಬಿಟ್ರು. ಅವು ಯಾರು ಮೇಧಾದೇವಿ ನಿನ್ನೆ ಹೇಳಿದ್ದೆ ನಾನು. ಮೂಲತಃ ವೇದದ ಮೂಲ ಅಭಿಮಾನಿ ದೇವತೆ ಶ್ರುತಿಗೀತ ಅಂತ ಭಾಗವತದಲ್ಲಿದೆ. ಶ್ರುತಿಗೀತ ಅಂದರೆ ವೇದ ಮಾತೆ ಭಗವಂತನನ್ನು ಪಡೆಯ ಕಾಲದಲ್ಲಿ ಸ್ತೋತ್ರ ಮಾಡಿದ ಮಂತ್ರಗಳು ಅಂತ. ಅದು ಯಾರು ಸ್ತೋತ್ರ ಮಾಡಿದ್ದು ಅಂದರೆ ಲಕ್ಷ್ಮೀ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲ, ಲಕ್ಷ್ಮೀ ನಾರಾಯಣ ಇಬ್ಬರೇ ಇದ್ದರು. ನಾರಾಯಣ ಮಲಗಿದ್ದ, ಲಕ್ಷ್ಮೀ ಎಚ್ಚರವಾಗಿ ಸ್ತೋತ್ರ ಮಾಡಿದ್ಲು ಅಂತ. ಹಾಗಾಗಿ ಮೇಧಾದೇವಿ ಅಂದರೆ ಮೊದಲನೇದಾಗಿ ಲಕ್ಷ್ಮಿ. ಅದರ ನಂತರ ವಾಗ್ದೇವತೆಗಳಾದಂಥ ಸರಸ್ವತಿ ಭಾರತೀಯರು, ಅದನ್ನು ವಾಗ್ದೇವತೆ ಆದಂಥ ಪಾರ್ವತಿ ಕೂಡ. ಇವರೆಲ್ಲ ನಮಗೆ ಮೇಧಾಶಕ್ತಿಯನ್ನು ಕೊಡಬೇಕಾದಂಥ ಮಹಾದೇವತೆಗಳು. ಅದನ್ನೇ ಮೇಧಾದೇವಿ ಅಂದರೆ ಇವರೆಲ್ಲರೂ ಮೇಧಾದೇವಿಯರು. ಮೇಧಾದೇವಿ ಜುಷಮಾಣಾನ ಆಗಾತ್. ಜುಷಮಾಣ ಅಂದರೆ ನನ್ನನ್ನು ಪ್ರೀತಿಸ್ತಾ ಬಂದರು. ಅವರು ಪ್ರೀತಿಯಿಂದ ಬಂದರು, ಒತ್ತಾಯಕ್ಕೋಸ್ಕರ ಅಲ್ಲ, ಬಲವಂತಕ್ಕಲ್ಲ. ಜುಷಮಾಣ ಎಂಥ ಮೇಧಾದೇವಿ. ವಿಶ್ವಾಚಿ ಭದ್ರಾ ಸುಮನಸ್ಯಮಾನ. ವಿಶ್ವಾಚಿ ಅಂದರೆ ಇಡೀ ವಿಶ್ವವನ್ನು ತಬ್ಬಿಕೊಳ್ಳತಕ್ಕಂಥ ಮೇಧಾಶಕ್ತಿ ಅದು. ವಿಶ್ವಮಂಚತಿ, ಇಡೀ ಜಗತ್ತನ್ನು ಬಾಚಿ ತಬ್ಬಿಕೊಳ್ಳತಕ್ಕಂಥ ಪ್ರಜ್ಞೆ ಅದು. ಆ ಪ್ರಜ್ಞೆಯಲ್ಲಿ ಇಡೀ ವಿಶ್ವ, ನಾವು ಹೇಳ್ತೇವಲ್ಲ ಕರತಲ ಮಲಕ ಅಂತ, ಇಡೀ ವಿಶ್ವ ಅಂಗೈಯ ನೆಲ್ಲಿಕಾಯಿಯಂತೆ ಅದರ ಮುಂದೆ, ಆ ಮಹಾಪ್ರಜ್ಞೆಯ ಮುಂದೆ ಇಡೀ ವಿಶ್ವ ನಮ್ಮ ಅಂಗೈಯಲ್ಲಿರ್ತಕ್ಕ ಒಂದು ನೆಲ್ಲಿಕಾಯಿ. ವಿಶ್ವಾಚಿ ಇಡೀ ವಿಶ್ವವನ್ನು ಆವರಿಸಿಕೊಂಡು ತಬ್ಬಿಕೊಂಡು ಬಂದಂಥ ಪ್ರಜ್ಞೆ ಅದು. ಆ ಪ್ರಜ್ಞೆಯ ಮುಂದೆ ಅಗೋಚರವಾದ ಸಂಗತಿಯೇ ಇಲ್ಲ. ಅದರಿಂದಲೇ ಮತ್ತೆ ಅದು ಭದ್ರಾ. ನಿನ್ನೆ ತೇಷಾಂ ಭದ್ರಾ ವಾಚಲಕ್ಷ್ಮೀ ನಿಶಕ್ತ. ಭದ್ರಾ ಭದ್ರಾ ಅಂತಂದರೆ ನಿನ್ನೆ ಹೇಳಿದ್ರಲ್ಲ, ಮನಸ ಪೂಯಮಾನ, ಅಂತರ್ಹೃದ ಮನಸ ಪೂಯಮಾನ. ಸ್ವಚ್ಛವಾದ ಮನಸ್ಸಿನ ಜರಡಿಯಿಂದ ಸೋಸಿ ತೆಗೆದ ಅತ್ಯಂತ ಸ್ವಚ್ಛವಾದ ಮಾತುಗಳು. ಅದರಲ್ಲಿ ಅನಪೇಕ್ಷಿತವಾದ ಕೆಟ್ಟ ಮಾತುಗಳೇ ಇಲ್ಲ. ಅದು ಭದ್ರ, ಮಾಂಗಲಿಕವಾದದ್ದು. ಅದರ ಒಂದೊಂದು ಅಕ್ಷರವೂ ಕೂಡ ನಮಗೆ ಮಂಗಳಪ್ರದವಾದದ್ದು. ಅದರಲ್ಲಿ ಅನಪೇಕ್ಷಿತವಾದ ಕೆಟ್ಟ ಮಾತು ಇಲ್ಲ. ಮತ್ತು ಸುಮನಸ್ಯಮಾನ ಅಂದರೆ ನಮ್ಮ ಮನಸ್ಸಿನಲ್ಲಿ ಬಂದು ನೆಲೆಸಬೇಕು ಅಂತ, ಅನುಗ್ರಹ ಮಾಡಬೇಕು ಅಂತ ಇಚ್ಛಿಸಿ ಬಂದ ದೇವಡವಳು. ನಮ್ಮಲ್ಲಿ ನಮ್ಮಲ್ಲಿ ಇರತಕ್ಕಂಥ ಸ್ವಚ್ಛವಾದ ಮನಸ್ಸುಂಟಲ್ಲ, ಅದರಲ್ಲಿ ಬಂದು ನೆಲೆಸಬೇಕು ಅಂತ ಅನುಗ್ರಹ ಮಾಡಲಿಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಬಂದು ನೆಲೆಸಿದಂಥ ದೇವಿ ಬಂದುಬಿಟ್ಲು. ಅವಳು ಬಂದದ್ರಿಂದ ಏನಾಯಿತು? ಬಂದಳು ಅಂತ ಮೊದಲು ಪೂರ್ವಾರ್ಧದಲ್ಲಿ ಪಾಸ್ಟ್ ಟೆನ್ಸ್, ಇದನ್ನು ಒಂಥರದ ಪರೋಕ್ಷ ವಚನ ಇದೆ ನೋಡಿ. ಬಂದಳು, ತಾಯಿ ಬಂದಳು ಅಂತ ಹೇಳಿದರು. ಮೇಧಾದೇವಿ ಬಂದಳು, ಮಾಂಗಲಿಕವಾದಂಥ ಇಡೀ ವಿಶ್ವವನ್ನು ತಬ್ಬುವ ಮಹಾಪ್ರಜ್ಞೆಯಾಗಿ ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಿದಳು ಅಂತ. ಆಮೇಲೆ ತಕ್ಷಣ ಡೈರೆಕ್ಟ್ ಸ್ಪೀಚು ಶುರು ಮಾಡಿ, ತ್ವಯಾ ಜುಷ್ಟಾ ನುದಮಾನಾ ದುರುಕ್ತಾನ್. ತ್ವಯಾ ಜುಷ್ಟಾ, ನಾವು ಈಗ ನಿನ್ನ ಪ್ರೀತಿಗೆ ಪಾತ್ರರಾದವರು, ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರು. ಆದ್ದರಿಂದ ದುರುಕ್ತಾನ್ ನುದಮಾನಾಹ, ನಮ್ಮ ಹತ್ರ ಇನ್ನು ಕೆಟ್ಟ ಮಾತುಗಳು ಬರೋದೇ ಸಾಧ್ಯ ಇಲ್ಲ. ದುರುಕ್ತ ಅಂದರೆ ಎರಡು ವಿಧ. ಒಂದು, ನಾವು ಆಡುವಂಥ ಕೆಟ್ಟ ಮಾತುಗಳು, ಬೇಡವಾದ ಮಾತುಗಳಿಗೆ ದುರುಕ್ತ ಅಂತಾರೆ. ದುಷ್ಟವಾದ ಮಾತು ಅಂತ. ಬಾಯಿಯಲ್ಲಿ ಕೆಟ್ಟ ಮಾತುಗಳು ಬರುವುದು ದುರುಕ್ತ. ಅದು ಇನ್ನು ಮೇಲೆ ಕೆಟ್ಟ ಮಾತು ನಮ್ಮ ಬಾಯಲ್ಲಿ ಬರೋ ಹಾಗಿಲ್ಲ. ಯಾಕೆಂದರೆ ಆ ಮೇಧಾದೇವಿ ಕೂತು ಬಿಟ್ಟಿದ್ದಾಳೆ ಒಳಗೆ, ಅವಳು ಕೆಟ್ಟದ್ದನ್ನು ನಮ್ಮ ಬಾಯಿಂದ ನುಡಿಸೋದಿಲ್ಲ. ಅಂದ ದುರುಕ್ತಾನ್ ನುದಮಾನ ಅಂದರೆ ಅದನ್ನು ಅಲ್ಲಿಂದ ದೂರೀಕರಿಸೋದು. ನಮ್ಮ ಬಳಿಗೆ ಕೆಟ್ಟ ಮಾತು, ಕೆಟ್ಟ ಯೋಚನೆ ಬರದಂತೆ ದೂರೀಕರಿಸಿದ್ದಾಳೆ. ಅದು ಅಲ್ಲಿಗೆ ಮುಗಿಲಿಲ್ಲ. ಅದು ದುರುಕ್ತಾನ್ ಅಂದರೆ ವೇದಮಂತ್ರಗಳನ್ನು ನಾವು ಅಧ್ಯಯನ ಮಾಡಿದೆವು. ಮೇಧಾದೇವಿ ಒಲಿಯದೇ ಇದ್ದರೆ ಆ ವೇದಮಂತ್ರಗಳೆಲ್ಲ ಕೆಟ್ಟ ಅರ್ಥ ಕೊಡುವ ಸಾಧ್ಯತೆ ಇದೆ, ಅಪಾರ್ಥ. ಯಾಕೆಂದರೆ ನಮಗೆ ಗೊತ್ತಿದೆ, ನೀವು ಇಷ್ಟು ತನಕ ಅನುಭವಿಸಿದ್ದೀರಿ, ವೇದದ ಸಂಸ್ಕೃತ ನಾವು ಮಾತನಾಡುವ ಸಂಸ್ಕೃತಕ್ಕಿಂತ ತೀರ ಭಿನ್ನವಾದದ್ದು.
ಅದರಿಂದ ನಾವು ಮಾತಾಡುವ ಸಂಸ್ಕೃತವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅದೇ ನೆಲೆಯಲ್ಲಿ ವೇದದ ಸಂಸ್ಕೃತಕ್ಕೆ ಅರ್ಥ ಮಾಡಿದರೆ ಅರ್ಥ ಆಗೋಲ್ಲ. ಒಂದೋ ಅರ್ಥ ಆಗೋಲ್ಲ, ಒಂದೋ ಅಪಾರ್ಥ ಆಗುತ್ತೆ. ಅದರಿಂದ ವೇದ ಇದ್ದೂ ಕೂಡ ಅದನ್ನು ನಮ್ಮ ಪಾಲಿಗೆ ದುರುಕ್ತ ಆಗುವ ಸಾಧ್ಯತೆ ಇತ್ತು. ಅದೀಗ ಹೋಯಿತು. ಯಾಕೆಂದರೆ ವೇದದ ಹೃದಯ ಅಂತರಂಗದ ಅರ್ಥ ನಮಗೆ ತಿಳುವಂತೆ ಮಾಡಿದಳು ಮೇಧಾದೇವಿ. ಅದರಿಂದ ಆ ದುರುಕ್ತ ಅನ್ನೋದಮಾನ, ಆ ಕೆಟ್ಟ ಅರ್ಥಗಳು, ಅಪಾರ್ಥಗಳು ಇನ್ನು ಮೇಲೆ ವೇದಕ್ಕೆ ಕೆಟ್ಟ ಅರ್ಥಗಳು ನಮ್ಮ ಬಳಿ ಸುರಿಯಲಾರವು. ವೇದದ ನಿಜವಾದ ಅಂತರಂಗದ ಅರ್ಥವನ್ನು ಅದೇನು ಬೃಹದ್ವದೇಮ, ವೇದದ ಕೆಟ್ಟ ಅರ್ಥ ಅಂದರೆ ನೋಡಿ, ವೇದಕ್ಕೆ ನಾವು ಬೇರೆ ಬೇರೆ ನೆಲೆಯಲ್ಲಿ ವೇದಕ್ಕೆ ಅರ್ಥ ಮಾಡಲಿಕ್ಕೆ ಬರುತ್ತೆ. ಕೆಟ್ಟ ಅರ್ಥ ಅಂದರೆ ಹೇಗೆ ಅಂತ ನೀವು ಸುಮ್ಮನೆ ಒಂದು ಉದಾಹರಣೆ. ಈಗ ವೇದದಲ್ಲಿ ಒಂದು ಮಂತ್ರ ಹೇಳ್ತಾರೆ, ಆಮೇಲೆ ಅದಕ್ಕೆ ಫಲ ಹೇಳ್ತಾರೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಒಂದು ಮಾತು. ನೀವು ಸ್ವರ್ಗ ಬೇಕು ಅಂತ ಬಯಸಿದರೆ ಜ್ಯೋತಿಷ್ಠೋಮಯಾಗ ಮಾಡಬೇಕು. ಒಬ್ಬ ಸಾಮಾನ್ಯನಿಗೆ ಏನು ಅರ್ಥ ಆಗುತ್ತೆ? ನಾನು ಸ್ವರ್ಗವನ್ನು ಬಯಸಬೇಕು. ಯಾಕೆಂದರೆ ವೇದದಲ್ಲಿ ಹೇಳಿದ್ದಾರೆ ಸ್ವರ್ಗಕಾಮಃ, ನಾನು ಸ್ವರ್ಗವನ್ನು ಬಯಸಬೇಕು ಮತ್ತು ಸ್ವರ್ಗಕ್ಕಾಗಿ ಜ್ಯೋತಿಷ್ಠೋಮಯಾಗ ಮಾಡಬೇಕು. ಇದು ಕೆಟ್ಟ ಅರ್ಥ. ಅದು ಹೇಳುತ್ತೆ ಸ್ವರ್ಗವನ್ನು ಬಯಸು ಅಂತ ಹೇಳುವುದಿಲ್ಲ. ಅದು ಸ್ವರ್ಗವನ್ನು ಬಯಸುವುದು ಅಗತ್ಯ ಇಲ್ಲ. ನಿನಗೆ ಸ್ವರ್ಗದ ಬಯಕೆ ಬಂದರೆ ಜ್ಯೋತಿಷ್ಠೋಮ ಮಾಡುವಂತ, ಬರಬೇಕು ಅಂತ ಅದು ಹೇಳೋಲ್ಲ. ಆದರೆ ಅದು ಹೇಳದೇ ಇದ್ದರೂ ಬರುತ್ತಲ್ಲ, ಏನು ಮಾಡೋದು ಕೆಲವರಿಗೆ ಬಂದರೆ. ಈಗ ಇದು ಏನು ಅಂದರೆ ಶಾಸ್ತ್ರಕಾರ ಥರ, ಸ್ವಾಮಿ ಎಷ್ಟನೇ ವರ್ಷಕ್ಕೆ ಮದುವೆ ಮಾಡಿಕೊಳ್ಬೇಕು? ಅಲ್ಲಯ್ಯ, ನೀನು ಮದುವೆ ಯಾವಾಗ ಮಾಡಬೇಕು ನಾನು ಯಾಕೆ ಹೇಳಬೇಕು? ನಿನಗೆ ಯಾವಾಗ ಮದುವೆ ಆಗಬೇಕು ಅಂತ ಆಸೆ ಹುಟ್ಟಿತು ಆವಾಗ ಮದುವೆ ಮಾಡ್ಕೊ, ಆಗಲಿಲ್ಲ ಮಾಡ್ಕೋಬೇಡ. ಅದಕ್ಕೆ ಇಷ್ಟನೇ ವಯಸ್ಸಲ್ಲಿ ಮದುವೆ ಮಾಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಬರೀಲಿಕ್ಕೆ ಬರೋಲ್ಲ. ಅದು ಇಂಡಿವಿಜುವಲ್ ಆದಂಥ ಒಬ್ಬನಿಗೆ 20 ವರ್ಷದಲ್ಲೇ ಮದುವೆ ಆಗ್ಬೋದು ಅನಿಸ್ಬೋದು, ಒಬ್ಬನಿಗೆ 24ರಲ್ಲಿ ಆಗ್ಬೋದು, ಒಬ್ಬನಿಗೆ ಬೇಡ ಅಂತ ಅನಿಸ್ಬೋದು. ಅದರಿಂದ ಮದುವೆ ಯಾವಾಗ ಆಗಬೇಕು ಅಂತ ಧರ್ಮಶಾಸ್ತ್ರ ಅವ್ರು ಕೇಳಬೇಡಿ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತಯೋರ್ ವಿವಾಹ. ನಿಮಗೆ ಯೋಗ್ಯವಾದ ವಯಸ್ಸಿನಲ್ಲಿ ನಿಮಗೆ ಮದುವೆ, ಅದು ನಿಮಗೆ ಬಿಟ್ಟದ್ದು, ಅದು ಇಂಡಿವಿಜುವಲ್ಲಿಗೆ ಯಾವ ವಯಸ್ಸು ಬೇಕು ಅಂತ ಅದು ನಿಮ್ಮ ಬಯಕೆ. ಮದುವೆ ಆಗಬೇಕು ಅಂತ ಬಯಕೆ ಬಂತಲ್ಲ, ಅದೇ ಮದುವೆ ಸಮಯ. ಈಗ ಬೇಡ ಸದ್ಯಕ್ಕೆ ಅಂತಂದರೆ ಅಲ್ಲ. ಅದರಿಂದ ಇಷ್ಟು ವರ್ಷದಲ್ಲಿ ಮದುವೆ ಮಾಡಿಬಿಡಬೇಕು ಶಾಸ್ತ್ರ ಹೇಳೋದಿಲ್ಲ. ಹಾಗೆಯೇ ವೇದದಲ್ಲಿ ಸ್ವರ್ಗವನ್ನು ಬಯಸು ಅಂತ ಹೇಳುವುದಿಲ್ಲ. ಅದು ಆದರೆ ಹೇಳದೇ ಇದ್ರೂ ಬಯಕೆ ಬರುತ್ತಲ್ಲ, ಏನು ಮಾಡೋದು? ನಮ್ಮ ಬದುಕು ಅಂದರೆ ಬೇಡವಾದ ಬಯಕೆಗಳ ಸರಮಾಲೆ. ಅದು ಬೇಡ ಅಂದು ಬರ್ತಾ ಇರುತ್ತೆ. ಬೇಡಾದ್ದು ಬೇಗ ಬರುತ್ತೆ, ಬೇಕಾದ್ದು ನಿಧಾನ. ಅದಕ್ಕೆ ಬಂದರೆ ಅದಕ್ಕೊಂದು ಮದ್ದುಂಟಪ್ಪ. ಅಂದರೆ ಅದು ಒಂದು ರೀತಿಯಿಂದ ಏನು ಅಂದರೆ ಸ್ವರ್ಗದ ಬಯಕೆ ಅನ್ನುವಂಥದ್ದು ಅಷ್ಟು ಮುಖ್ಯ ಅಲ್ಲ ವೇದಕ್ಕೆ. ಮತ್ತು ಸ್ವರ್ಗಕಾಮಃ ಅಂತಂದರೆ ವೇದ ಸ್ವರ್ಗ ಅಂದರೆ ಏನು? ನಮಗೆ ದೇವಲೋಕದ ಇಂದ್ರ, ಅವನ ಇಂದ್ರನ ಲೋಕ ಸ್ವರ್ಗಲೋಕ. ವೇದದಲ್ಲಿ ಇಂದ್ರ ಅಂದರೆ ದೇವೇಂದ್ರ ಅಲ್ಲ, ಸ್ವರ್ಗ ಅಂದರೆ ಸ್ವರ್ಗ ಅಲ್ಲ. ಅದು ಇನ್ಫೀರಿಯರ್ ಮೀನಿಂಗ್ ಅದು. ಯಾಕೆಂದರೆ ಇಂದ್ರ ಶಬ್ದಕ್ಕೆ ಅರ್ಥ, ಮೂಲಭೂತವಾದ ಅರ್ಥ ಇದೀ ಪರಮ ಆಮ್ನಿಪೊಟೆಂಟ್ ಅಂತ. ಸರ್ವಸಮರ್ಥನಾದವ ಅವನು. ದೇವಲೋಕದ ಇಂದ್ರ ಅಲ್ಲ, ಅವನು ಸರ್ವಸಮರ್ಥ ಅಲ್ಲ ಅಂತ ಭಗವಂತ ಕೃಷ್ಣಾವತಾರ ತೋರಿಸಿಕೊಟ್ಟ. ಅವನಿಗೆ ಯಾಕೆ ಪೂಜೆ ಮಾಡ್ತೀರಿ? ಅವನೇನು ಮಾಡ್ತಾನೆ? ನೀವು ಗೋವುಗಳಿಗೆ ಪೂಜೆ ಮಾಡಿ ಅಂತ ನಿಲ್ಲಿಸಿಬಿಟ್ಟ. ಅವನು ಆಮ್ನಿಪೊಟೆಂಟ್ ಅಲ್ಲ, ದೇವಲೋಕದ ಒಬ್ಬ ಹಿರಿಯ ಚೇತನ ಅಷ್ಟೇ. ಆದರೆ ಆಮ್ನಿಪೊಟೆಂಟ್ ಯಾರು? ಒಬ್ಬನೇ, ಭಗವಂತ ಮಾತ್ರ. ಆದ್ದರಿಂದ ಇಂದ್ರ ಅಂದರೆ ದೇವಲೋಕದ ದೇವೇಂದ್ರ ಅಲ್ಲ, ಭಗವಂತ. ಸ್ವರ್ಗ ಅಂದರೆ ಏನು? ಸ್ವರ್ಗ ಅಂದರೆ ತತ್ಸುಖಂ ಸ್ವಸ್ಪದಾಸ್ಪದಂ, ಸ್ವರೂಪಭೂತವಾದ ಆನಂದ. ಅದು ಎಲ್ಲೋ ಇರುವುದಲ್ಲ, ನಮ್ಮೊಳಗೆ ಇರುವುದು. ಆ ಸ್ವರೂಪದ ಆನಂದ ಉಂಟಲ್ಲ, ದುಃಖದ ಸ್ಪರ್ಶ ಇಲ್ಲದ ಅನಂತವಾದ ಸ್ವರೂಪ ಆನಂದ ಉಂಟಲ್ಲ, ಅದು ಸ್ವರ್ಗ. ಅಂಥ ಸ್ವರ್ಗವನ್ನು ಕೊಡ್ತಕ್ಕವ ಭಗವಂತ ಮುಕ್ತಿಯಲ್ಲಿ. ಇದು ಇಂದ್ರ ಮತ್ತು ಸ್ವರ್ಗಲೋಕ ಅಂದರೆ ಆ ಶಬ್ದದ ಅರ್ಥ. ಹೀಗೆ ಒಂದು ಶಬ್ದ ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಹೋಗುತ್ತೆ. ಅಂದರೆ ನಮ್ಮ ವ್ಯುತ್ಪತ್ತಿಯ ಮೇಲೆ ನಮಗೆ ಸ್ವರ್ಗ ಅಂದರೆ ಅಮರಕೋಶ ಓದಿದವರಿಗೆ ಸ್ವರವ್ಯಯಂ ಸ್ವರ್ಗಲಾಕ ತ್ರಿದಿವತ್ತದ ಶಾಲೆ, ಅದೇ ಊರು ಹೊಡೆಯೋದು. ಸ್ವರ್ಗ ಅಂದರೆ ದೇವೇಂದ್ರನ ಲೋಕ.
ವೇದ ಅದಕ್ಕಿಂತ ಮೇಲೆ ಹೋಗಬೇಕು ಅಂತ ಅಪೇಕ್ಷೆ ಮಾಡುತ್ತೆ ನಮ್ಮನ್ನು. ಹಾಗಾಗಿ ಇದೇ ಇಂಥದೆಲ್ಲ ಒಂದು ಶಬ್ದಕ್ಕೆ ನಮ್ಮ ಯಜುರ್ವೇದದ ಸುಳುವಿನ ಮಂತ್ರವೇ ತಗೊಳ್ಳಿ, ಯಜಮಾನಸ್ಯ ಪಶೂನ್ ಪಾಹಿ. ಹಾಗಾದರೆ ವೇದ ಇರುವುದು ಯಾಕೆ? ನಮ್ಮ ಹಟ್ಟಿಯಲ್ಲಿರತಕ್ಕಂಥ ದನಗಳನ್ನು ರಕ್ಷಣೆ ಮಾಡಬೇಕು, ಇಷ್ಟೇ ಅರ್ಥವ ವೇದದ್ದು. ಅಷ್ಟೇ ಆಗಿದ್ದರೆ ವೇದಕ್ಕೆ ಎಷ್ಟು ಮಹತ್ವ ಯಾಕೆ ಬರಬೇಕಿತ್ತು? ಅದಕ್ಕೆ ಪಶು ಅಂತಂದರೆ ನಿಜವಾಗಿ ಅರ್ಥ ಪಾಂತಿ ಶಂಸಾಧನಾಶ್ಚೇತಿ ವೇದಾಃ ಪಶವಃ ಅಂತ. ಪಶುಗಳು ಅಂತಂದರೆ ನಮ್ಮನ್ನು ಆನಂದವನ್ನು ಕೊಟ್ಟು ರಕ್ಷಣೆ ಮಾಡುವಂಥ ವೈದಿಕ ವಾಂಗ್ಮಯ ಅಂತ ಅರ್ಥ. ಹಾಗೆ ಕೆಲವರಿಗೆ ಹಟ್ಟಿ ತುಂಬ ದನ ಇರುವುದೇ ಪುರುಷಾರ್ಥ. ಅಯ್ಯೋ ವೇದಗಿದೆ ಎಲ್ಲ ಬೇಡ ಸ್ವಾಮಿ, ನಮಗೆ ಹಟ್ಟಿಯಲ್ಲಿ ದನ ಬೇಕು. ಸರಿ, ಅದೇ ಅರ್ಥ ನಿಮಗೆ. ನಮಗೆ ದನ ಬೇಡ, ಮತ್ತು ಜ್ಞಾನಧನ ಬೇಕು, ಅದೇ ಅರ್ಥ ಅದರದ್ದು. ಅದು ಒಂದು ಶಬ್ದಕ್ಕೆ ಹೀಗೆ ಒಂದು ಶಬ್ದ ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಮಾಡಲಿಕ್ಕೆ ಹೋಗುತ್ತೆ. ಆತ್ಮ ಅಂತ ಒಂದು ಶಬ್ದ ತಗೊಳ್ಳಿ. ಮಗುವಿಗೆ ಆತ್ಮ ಅಂದರೆ ಶರೀರ. ಸ್ವಲ್ಪ ಬೆಳೆದ ಮೇಲೆ ಆತ್ಮ ಅಂತಂದರೆ ಹೃದಯ, ಹಾರ್ಟ್. ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಆತ್ಮ ಅಂದರೆ ಮನಸ್ಸು. ಮತ್ತೂ ಬೆಳೆದರೆ ಆತ್ಮ ಅಂದರೆ ಜೀವ. ಇನ್ನೂ ಬೆಳೆದರೆ ಆತ್ಮ ಅಂದರೆ ಪರಮಾತ್ಮ. ಅಂದರೆ ಒಂದೇ ಶಬ್ದ ನಾವು ಬೆಳೆದ ಹಾಗೆ ಬೇರೆ ಬೇರೆ ಅಂದರೆ ಇನ್ನರ್ ಮೋಸ್ಟ್ ಮೀನಿಂಗಿಗೆ ಹೋಗುತ್ತೆ. ಅದು ಹೊರಗಿನ ಅರ್ಥದಿಂದ ಒಳಗಿನ ಅರ್ಥಕ್ಕೆ ಹೋಗುತ್ತೆ. ಹಾಗಾಗಿ ಈ ದುರುಕ್ತ ಅಂದರೆ ಮೇಲು ನೋಟಕ್ಕೆ ಕಾಣುವ ಅರ್ಥಗಳು. ಆ ಅರ್ಥಗಳನ್ನೆಲ್ಲ ಬಿಟ್ಟುಬಿಟ್ಟು ನಾವು ವೇದದ ಆಳಕ್ಕೆ ಮುಳುಗಿದೆವು. ಸಮುದ್ರದ ವೇದ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ. ಅದು ಸಮುದ್ರದಲ್ಲಿ ಈಜಿದರೆ ಏನು ಸಿಗುತ್ತೆ? ಬರೀ ಉಪ್ಪು ನೀರು. ಬಹಳ ಜನ ವೈದಿಕರು ಈಗ ಬಾಯ್ಪಾಠ ಹೇಳ್ತಾರಲ್ಲ, ಘನಾಂತ ಪಂಡಿತರು, ಅವರು ವೇದದ ಉಪ್ಪು ನೀರು ಕುಡಿದವರು. ಯಾಕಂದರೆ ಮುಳುಗಲೇ ಇಲ್ಲ ಅವರು. ಇಲ್ಲಿಂದ ಅಲ್ಲಿ ತನಕ ಶುರು ಮಾಡಿದರೆ ಕೊನೆಯ ತನಕ ಬಾಯ್ಪಾಠ. ಅದು ಒಳ್ಳೆಯ ಸ್ವಿಮ್ಮರ್ಸ್. ವೇದದ ಸಮುದ್ರದಲ್ಲಿ ಈಜಿ ಉಪ್ಪು ನೀರು ಕುಡಿದವರು. ಮತ್ತು ನಿಜವಾಗಿ ಏನು ಮಾಡಬೇಕು? ಮುಳುಗಬೇಕು. ಮುಳುಗಿದರೆ ವೇದದ ಸಮುದ್ರದಲ್ಲಿ ಅನರ್ಘ್ಯವಾದ ಮುತ್ತುಗಳು ಸಿಗ್ತವೆ. ಆದರೆ ಯಾರೂ ಮುಳುಗೋಲ್ಲ, ಯಾಕೆಂದರೆ ಮುಳುಗಿದ ಮೇಲೆ ಬರಲಿಕ್ಕಾಗೋಲ್ಲ. ಬೇರೆ ಯಾರ ಮೇಲೆ ತಂದು ಹಾಕಬೇಕು. ನಮ್ಮ ಕಥೆ ಹಾಗಾಗಿದೆ. ಸೊ ಅದರಿಂದ ಮುಳುಗುವವರು, ಮೇಲುನೋಟದ ಅರ್ಥ ಅಂದರೆ ಸಮುದ್ರವನ್ನು ಈಜುವ ಉಪ್ಪು ನೀರು ತಿಂದವರು. ಮುಳುಗಿದವರು ಆಳಕ್ಕೆ ಹೋಗಿ ಮುತ್ತುರತ್ನಗಳನ್ನು ಹೆಕ್ಕಿ ತರುವವರು. ನೀವು ಗಂಡಕಿ ನದಿಗೆ ಹೋದರೆ ನೇಪಾಳಕ್ಕೆ, ಅಲ್ಲಿ ಮುಂಚೆ ಎಲ್ಲ ಬೇಕಾದ್ರೆ ಸಿಗ್ತಿತ್ತು. ಸ್ನಾನಘಟ್ಟದಲ್ಲೇ ಸ್ನಾನಕ್ಕೆ ಇಳಿದು ಅಲ್ಲಿ ಇಳಿಯುವಾಗ ಕೈಗೆ ಸಿಕ್ಕಿದ್ದು ಶಾಲಿಗ್ರಾಮ ಹಿಡ್ಕೊಂಡು ಬರ್ತಿದ್ರು. ಯಾರೂ ಶಾಲಿಗ್ರಾಮ ತರಬಹುದು. ಈಗ ಅಲ್ಲಿ ಇಲ್ಲೇ ಇಲ್ಲ ಶಾಲಿಗ್ರಾಮ. ಮತ್ತು ಏನು ಮಾಡಬೇಕು ಈಗ ಶಾಲಿಗ್ರಾಮ ಬೇಕಾದರೆ? ನೀವು ಸ್ನಾನಘಟ್ಟಕ್ಕಿಂತ 1 ಕಿಲೋಮೀಟ್ರ್ ದೂರ ಅಂದರೆ ನದಿ ಮಧ್ಯದಲ್ಲಿ ಮುಳುಗಬೇಕು, ಅಲ್ಲಿ ಉಂಟು ಶಾಲಿಗ್ರಾಮ. ಆದರೆ ಅಲ್ಲಿ ಮರಗಟ್ಟಿ ಹೋಗ್ತಾರೆ, ಮುಳುಗಿ ತರುವುದು ಯಾರು? ಇದು ಈ ವೇದದ ಸಮುದ್ರದಲ್ಲಿ ಮುಳುಗಿ ಮುತ್ತುರತ್ನ ತರಲಿಕ್ಕೆ ಅಂತ ಹೋದವರು, ಮರಗಟ್ಟಿ ಹೋದವರೇ ಹೆಚ್ಚು. ಗಟ್ಟಿಯಾಗಿ ಕೆಳಗೆ ಇಳಿದು ಮುತ್ತುರತ್ನ ಹೆಕ್ಕಿ ಆರೋಗ್ಯವಂತವಾಗಿ ಮೇಲೆ ಬಂದವರೇ ವಿರಳ. ಅದಕ್ಕೆ ಒಂದು ದುರುಕ್ತಾನ್ ನುದಮಾನಃ. ಈ ಮೇಲುನೋಟದ ಅಪಾರ್ಥಗಳನ್ನೆಲ್ಲ ತೊರೆದು ಮತ್ತೇನು ಬೃಹದ್ವದೇಮ. ನಮಗೆ ವೇದ ದೊಡ್ಡ ಸಂಗತಿಯನ್ನು ಹೇಳಬೇಕು. ಈ ಸಣ್ಣ ಸಂಗತಿಯೆಲ್ಲ ಬೇಡ. ಯಜ್ಞ, ಸ್ವರ್ಗ, ಇಂದ್ರ ಯಾವುದು ಬೃಹತ್, ಎಲ್ಲಕ್ಕಿಂತ ದೊಡ್ಡದು ಭಗವಂತ, ಅದು ಬೇಕು ನಮಗೆ. ಅದನ್ನು ನಾವು ಹೇಳ್ತೇವೆ. ವೇದದ ಪ್ರತಿಯೊಂದು ಮಂತ್ರವೂ ಭಗವಂತನನ್ನು ಹೇಳುತ್ತೆ. ಕ್ಷುಲ್ಲಕವಾದಂಥ ಪ್ರಾಪಂಚಿಕ ವಿಷಯವನ್ನು ಅದು ಹೇಳೋಲ್ಲ. ಬೃಹದ್ವದೇಮ. ಅದಕ್ಕೆ ಅವರು ವಿದಥೇ ಸುವೀರಾಹ. ವಿದಥ ಅಂದರೆ ಯಜ್ಞ. ಎಂಥ ಯಜ್ಞ ಇದು? ಇದು ವಾದದ ಯಜ್ಞ. ವೇದವಾದ ಅಂತ ಹೇಳ್ತಾರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ವೇದವಾದ ರಥಾಃ ಪಾರ್ಥ. ವೇದವಾದ ರಥನಾಗಬೇಡ ಅಂತ ಹೇಳ್ತಾನೆ. ವೇದವಾದ ರಥ ಅಂತಂದರೆ 2-3 ನೆಲೆಯಲ್ಲಿ ಆ ಮಾತು ಕೂಡ ಅರ್ಥ ಮಾಡಿ. ವೇದವಾದ ಅಂದರೆ ವೇದದ ವದನ ಹೇಳೋದು, ಬರೀ ವೇದವನ್ನು ಬಾಯ್ಪಟ್ಟು ಹೇಳೋದು, ಅದು ಒಂದು ವೇದವಾದ. ಆಮೇಲೆ ವೇದವಾದ ಅಂದರೆ ಮುಖತೋ ವಚನ, ವೇದದ ಮೇಲುನೋಟದ ಅರ್ಥದಲ್ಲೇ ಅದು ಮುಗೀತು, ಅದರ ಆಚೆಗೆ ಏನೂ ಇಲ್ಲ ಅಂತ. ನಾಣ್ಯದಸ್ತಿ ಇತಿ ವಾದಿನಃ ಅಂತ. ವೇದದ ಮೇಲುನೋಟಕ್ಕೆ ಅನ್ನೋ ಅರ್ಥ ಅಷ್ಟೇ ವೇದ, ಅದರ ಆಚೆಗೆ ಏನೂ ಇಲ್ಲ ಅಂತ ಹೇಳುವವರು ಇನ್ನೊಂದು ವೇದವಾದಿಗಳು. ಮತ್ತು ಕೆಲವರು ವೇದವಾದಿಗಳಿದ್ದಾರೆ, ಏನಾದರೂ ಒಂದು ತಪ್ಪು ಅರ್ಥ ಮಾಡಿ ಅದೇ ಸರಿ ಅಂತ ವಿವಾದ ಮಾಡುವವರು, ಅವರು ವೇದವಾದಿಗಳು. ಅಂದರೆ ಮತ್ತೆ ಇಂಟೆಲೆಕ್ಚುವಲ್ ಡೈಲೆಕ್ಟಿಕ್ಸ್, ತರ್ಕ. ವೇದವನ್ನು
ತಪ್ಪಾಗಿ ಮೇಲುನೋಟದ ಅರ್ಥವನ್ನು ತಿಳ್ಕೊಂಡವರು ಮತ್ತು ತರ್ಕದ ಬಲದಿಂದ ವೇದವನ್ನು ಟ್ವಿಸ್ಟ್ ಮಾಡುವವರು, ವೇದದ ಅರ್ಥ ತಿಳಿಯದೆ ವೇದವನ್ನು ಪಠಿಸುವರು. ಈ 3 ಮಂದಿ ವೇದವಾದಿಗಳು. ಕೃಷ್ಣ ಬೈತಾನೆ, ಅಂಥ ವೇದವಾದರತೋ ನ ಸ್ಯಾತ್ ಭಾಗವತ, ನೀನು ವೇದವಾದರತನಾಗಬೇಡ, ವೇದದ ಒಳಕ್ಕೆ ಹೋಗು, ಅದರ ಅಂತರಂಗದಲ್ಲಿರುವ ಮುತ್ತುರತ್ನಗಳನ್ನು ಹೆಕ್ಕುವ ಪ್ರಯತ್ನ ಮಾಡು, ಮೇಲಿನಿಂದ ಏನು ಸಿಗೋಲ್ಲ ನಿನಗೆ. ಅದಕ್ಕೆ ವಿದಥೆ ಅಂದರೆ ವಾದ ಅಂತಂದರೆ ಇದಲ್ಲ, ತರ್ಕ ಮಾಡುವುದಲ್ಲ. ಅದಕ್ಕೆ ನಮ್ಮಲ್ಲಿಗೆ ಏನಾದರೂ ಒಂದು ಸುಮ್ಮನೆ ಏನಾದ್ರು ಚರ್ಚೆ ಮಾಡಿದರೆ ಏನು ಭಾರಿ ವಾದ ಮಾಡ್ತಾನೆ ಅಂತ ಹೇಳ್ತಾರೆ. ಇದು ಇನ್ನೊಂದು ತಪ್ಪು, ವಾದ ಅಲ್ಲ ಅದು. ಅದಕ್ಕೆ ಸಂಸ್ಕೃತದಲ್ಲಿ ಏನು ಗೊತ್ತಾ ಅಂದರೆ ಬೇಡವಾದ ರೀತಿಯಲ್ಲಿ ತರ್ಕ ಮಾಡುವುದಕ್ಕೆ ವಿತಂಡ ಅಂತ ಹೇಳೋದು, ವಾದ ಅಲ್ಲ. ವಾದ, ಜಲ್ಪ, ವಿತಂಡ ಅಂತ 3 ಇದೆ. ನಾವು ಸುಮ್ಮನೆ ನಮ್ಮ ಹಠ ಸಾಧಿಸುವುದಕ್ಕೋಸ್ಕರ ಮಾಡತಕ್ಕಂಥ ಒಂದು ಕುತರ್ಕ ಉಂಟಲ್ಲ, ಅದಕ್ಕೆ ವಿತಂಡ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ವಾದ ಅಂದರೆ ಏನು ಗೊತ್ತಾ, ಬಹಳ ಒಳ್ಳೆಯ ಅರ್ಥ ಉಂಟು ಅದಕ್ಕೆ. ವಿಷಯವನ್ನು ತಿಳಿಯುವುದಕ್ಕೋಸ್ಕರ, ಸತ್ಯ ಯಾವುದು ಅಂತ ತಿಳಿಯುವುದಕ್ಕೋಸ್ಕರ ಇಬ್ಬರು ಜಿಜ್ಞಾಸುಗಳು ಮಾಡತಕ್ಕಂಥ ವಿಚಾರ ವಿನಿಮಯ, ಅನುಭವದ ಅದು ವಾದ. ನೋಡಿ, ಈ ಅರ್ಥವೇ ಇಲ್ಲ ಈಗ ಲೋಕದಲ್ಲಿ. ವಿದಥ ಅಂದರೆ ತಿಳಿಯುವುದು, ಅಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ನೀವೊಂದು ವಿಷಯ ಹೇಳಿದ್ರಿ, ನನಗೆ ಗೊತ್ತಾಯಿತು, ಖುಷಿ ಆಯಿತು. ಸೊ ಇಬ್ಬರು ಜ್ಞಾನಿಗಳು ಕೂತು ಮಾಡತಕ್ಕಂಥ ವಿನಿಮಯ, ವಿಚಾರ ವಿನಿಮಯ. ಅದರಿಂದ ಪರಸ್ಪರ ಒಬ್ಬರಿಂದ ಒಬ್ಬರು ಕಲಿತು ಇಬ್ಬರು ಹೆಚ್ಚು ಜ್ಞಾನ ಸಂಪಾದಿಸ್ತಾರೆ. ನಿಮ್ಮಿಂದ ನಾನು ಕಲಿತೆ ಅಂತ ನಾನು ಸೋತಿಲ್ಲ, ಅಥವಾ ನೀವು ಕಲಿತರಿಂದ ನೀವು ಸೋತದ್ದು ಇಲ್ಲ. ಒಬ್ಬರಿಂದ ವಾದದಲ್ಲಿ ಸೋಲು ಗೆಲುವು ಇಲ್ಲ, ಗೆಲುವೇ ತಿಳುವಳಿಕೆ ಹೆಚ್ಚಿಸಿಕೊಳ್ಳುವುದು. ಈಗ ಅದು ವಾದ ಅಂತಂದರೆ ಏನೋ ವಾದ ಮಾಡ್ತಾನೆ ಅಂದರೆ ಬಿಡೋ ಚರ್ಚೆ ಮಾಡ್ತಾನೆ ಅನ್ನೋ ಅರ್ಥ ಇಲ್ಲ. ಲೋಕದಲ್ಲಿ ರೂಢಿ ಇದೆ, ಸಂಸ್ಕೃತದಲ್ಲಿ ಆ ಅರ್ಥ ಇಲ್ಲ. ಅಂದ ವೇದ ಅದೇ ವಿದಥ ಅಂತಂದರೆ ವಾದ. ಈ ವಾದ ಏನು ಅಂತಂದರೆ ವಿಚಾರ ವಿನಿಮಯ. ಜ್ಞಾನಿಗಳು ತಾವು ಪರಸ್ಪರ ತಿಳಿವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಇಬ್ಬರು ವಿದ್ಯಾರ್ಥಿಗಳು ಗುರುಗಳ ಹತ್ರ ಪಾಠ ಕೇಳಿದ ಮೇಲೆ ತಮ್ಮ ತಮ್ಮ ಅನಿಸಿಕೆಗಳನ್ನು ವಿಚಾರ ವಿನಿಮಯ, ಅದು ವಾದ. ಅಥವಾ ಕೆಲವೊಮ್ಮೆ ಗುರುಗಳ ಹತ್ರ ಶಿಷ್ಯ ವಾದ ಮಾಡ್ಬೋದು, ಗುರುಗಳೇ ಹೀಗೆ ಅರ್ಥ ಮಾಡಿದರೆ ಹೇಗಾಗತ್ತೆ. ಆವಾಗ ಗುರು ಸಂತೋಷ ಪಡಬೇಕು, ಹೌದಪ್ಪ ನಿನ್ನ ಅರ್ಥ ನಾನು ಹೇಳಿದ್ದಕ್ಕಿಂತ ಚೆನ್ನಾಗಿದೆ. ಗುರು ಸೋತಿಲ್ಲ, ಹೊಸ ಅರ್ಥವನ್ನು ಶಿಷ್ಯನೇ ತಿಳ್ಕೊಂಡು. ಇದು ವಾದ ಅಂದರೆ ಯಾರು ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ ಮಕ್ಕಳು ಹೇಳಿದರೂ ಕೂಡ ಒಳ್ಳೆಯ ವಿಷಯವನ್ನು ಗ್ರಹಿಸಿಕೊಳ್ಳಿ, ಅದು ವಾದ. ತುಂಬ ಅಪೂರ್ವವಾದಂಥ ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ವಿದಥೆ ಅಂದರೆ ನಾವು ಜ್ಞಾನದ ಯುದ್ಧ ಅಂತ ಹೇಳ್ತಾರೆ ವಾದ. ವಿದಥ ಅಂದರೆ ಜ್ಞಾನದ ಯುದ್ಧ ಅಂದರೆ ವಿಚಾರ ವಿನಿಮಯ. ಜ್ಞಾನದ ಇಬ್ಬರು ತಮ್ಮ ಅರಿವಿನ ಕ್ಷೇತ್ರದೊಳಗೆ ಚರ್ಚೆ ಮಾಡಿಕೊಂಡು ಅದು ಹೇಗೆ ಇದು ಹೇಗೆ ಅಂತ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅಂಥದ್ದನ್ನು ಮಾಡಬೇಕಾಗಿದ್ದರೆ ನಾವು ಮೊದಲು ಸುವೀರಾಹ, ವೀರ ಅಂತಂದರೆ ಸುವೀರಾಹ. ನಾವು ಕೂಡ ಈ ಯುದ್ಧದಲ್ಲಿ ಗೆಲ್ಲಬೇಕಾಗಿದ್ದರೆ ನಾವು ವೀರರಾಗಿರಬೇಕು. ದೈಹಿಕವಾದ ಯುದ್ಧದಲ್ಲಿ ಗೆಲ್ಲಬೇಕಾದರೂ ವೀರರಾಗಿರಬೇಕು, ಜ್ಞಾನ ಯುದ್ಧದಲ್ಲಿ ಗೆಲ್ಲಬೇಕಾಗಿದ್ದರೂ ವೀರರಾಗಿರಬೇಕು. ವೇದದಲ್ಲಿ ಒಬ್ಬ ಋಷಿ ಇದ್ದಾನೆ, ಅವನ ಹೆಸರು ವೀರಶೂರ ಅಂತ. ಎಲ್ಲಿ ಯುದ್ಧಕ್ಕೆ ಹೋಗಲಿಲ್ಲ, ಯಾರ ಹತ್ರ ಜಗಳ ಮಾಡಲಿಲ್ಲ. ಬಟ್ ಹಿಸ್ ನೇಮ್ ವಾಸ್ ವೀರಶೂರೋ ಮಾಂಡೂಕೇಯ. ಅದು ವೀರ ಅಂದರೆ ಏನು ಗೊತ್ತಾ, ವೀರ ಅಂದರೆ ಮಾತಿನ ವೀರ ಅಂತ ಅರ್ಥ. ಅಲ್ಲಿ ಮಾತು ಸೋಲರಿಯದ ಮಾತು. ಅವನು ಮಾತನಾಡಿದ ಅಂತಂದರೆ ಅದನ್ನು ಅಚ್ಛೇದ್ಯ ಅಭೇದ್ಯ, ಇನ್ನೊಬ್ಬರು ಅದನ್ನು ಖಂಡಿಸುವುದು ಸಾಧ್ಯ ಇಲ್ಲ. ಅವನು ಸುವೀರ. ಈಗ ನಮಗೆ ವೀರಹತ್ಯಾಂ ವಾ ಏತೇ ಗ್ರಂಥಿ ಅಂತಂದರೆ ಒಬ್ಬ ಮಹಾಜ್ಞಾನಿಯನ್ನು ಕೊಂದ ಪಾಪ ಅನ್ನೋ ಅರ್ಥವೂ ಬಂತು. ವೀರ ಅಂತಂದರೆ ವಾದದಲ್ಲಿ ಸೋಲರಿಯದವ, ಜ್ಞಾನದಲ್ಲಿ ಅವನು ಒಂದು ಹೇಳಿದರೆ ಅದನ್ನು ಖಂಡಿಸುವುದೇ ಸಾಧ್ಯ ಇಲ್ಲ. ಅಚ್ಛೇದ್ಯ ಅಭೇದ್ಯವಾದಂಥ ಒಂದು ಮಾತು. ಅಂಥವನು ನಾವು ಸುವೀರರಾಗ್ತೇವೆ ಅಂದರೆ ನಾವು ಯಾವುದನ್ನು ಅನುಭವಿಸಿ ಹೇಳುವ ಮಾತು ಉಂಟಲ್ಲ, ಅದು ವೀರ. ಅದು ಯಾಕೆ ಅಂದರೆ ಅದರ ಹಿಂದೆ ಒಂದು ಬಹಳ ವಿಚಿತ್ರವಾದಂಥ ಧ್ವನಿ ಇದೆ. ವೀರ, ವಿ ಅಂತಂದರೆ ಭಗವಂತ. ವಿಹೀನ್ ಅಕಯ ಪ್ರವಿ ಸಂಭೂಮ ಸಖಃ. ವಿ ಅಂದರೆ ಪರಮಾತ್ಮ ಅಂತ ಅರ್ಥ. ವಿಹ್ ಪಕ್ಷಿ ಪರಮಾತ್ಮನೋ, ಆರ್ ಯು ಕ್ಯಾನ್ ಸೇ ವಿ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ವಿಷ್ಣು. ಅವನ ಈರ, ಅವನು ಕೂತು ಒಳಗೆ ಪ್ರೇರಣೆ ಮಾಡಿ ಹೇಳಿದ್ದು, ಅದನ್ನು ನೀವು ಸೋಲಿಸುವುದು ಹೇಗೆ? ಇದು ಒಳಗೆ ಕೂತ ಭಗವಂತ ನುಡಿಸಿದ ಮಾತು.
ನೀವು ಯಾಕೆ ಖಂಡನೆ ಮಾಡ್ತಿರೋದು? ಸುವೀರಾಹ, ನಮ್ಮ ಒಳಗೆ ಭಗವಂತ ಕೂತು ಮಾತಾಡಬೇಕು, ಆಗ ಅದು ನಿಜವಾದ ಮಾತಾಗುತ್ತೆ. ಆಗ ಇನ್ನೊಬ್ಬರು ಖಂಡಿಸಲಿಕ್ಕೆ ಆಗೋದಿಲ್ಲ. ನಮ್ಮದೇ ಮಾತಾದರೆ ಅದು ಶಾಲವಾಗಿರುತ್ತೆ. ನಮ್ಮೊಳಗೆ, ಯಾಕೆಂದರೆ ಮೇಧಾದೇವಿ ಬಂದಿದ್ದಾಳೆ, ಮೇಧಾದೇವಿ ಬಂದ ಮೇಲೆ, ಲಕ್ಷ್ಮೀ ಬಂದ ಮೇಲೆ ನಾರಾಯಣ ಬಂದೇ ಬರ್ತಾನೆ. ಅವ್ರು ಒಟ್ಟಿಗೆ ಇರೋರು ದಾಂಪತ್ಯ. ಆದ್ದರಿಂದ ವೀರ ಒಳಗೆ ಕೂತ ಭಗವಂತನ ಪ್ರೇರಣೆಯಿಂದ ಬಂದದ್ದು. ಮತ್ತು ಇನ್ನೂ ಒಂದು ತಮಾಷೆ ಇದೆ. ವಿ ಅಂತಂದರೆ ಸಂಸ್ಕೃತಿನೊಂದು ಅರ್ಥ, ನಾನು ನಿನ್ನೆ ವೌಷಟ ಅನ್ನೋದಕ್ಕೆ ಹೇಳಿದೆ. ವಿ ಅಂದರೆ ಗರುಡ. ಗರುಡ ಅಂತಂದರೆ ಛಂದೋಮಯೇನ ಗರುಡೇನ ಸಮುಹ್ಯಮಾನ. ಗರುಡ ಅಂದರೆ ವೇದ ಅಂತ ಅರ್ಥ. ಭಗವಂತ ವೇದದ ಮೂಲಕನೂ ಮಾತ್ರ ಬರ್ತಾನೆ, ಗರುಡ ವಾಹನನಾಗಿ ಬರ್ತಾನೆ. ವಿ ಅಂದರೆ ಗರುಡ. ಗರುಡ ಅಂದರೆ ವೇದಿಕ್ ಲಿಟ್ರೇಚರು. ವೇದದ ಗರುಡನ ಪ್ರೇರಣೆಯಿಂದ ಬಂದದಂದರೆ ವೇದ ಮೂಲವಾದ ಮಾತು ಅದು. ಭಗವಂತನ ಪ್ರೇರಣೆಯಿಂದ ಬಂದ ಮಾತು, ವೇದದ ಮೂಲದಿಂದ ಬಂದ ಮಾತು. ಅದನ್ನು ನೀವು ನಿಮ್ಮ ಲೌಕಿಕ ಅನುಭವದಿಂದ ಹ್ಯಾಕೆ ಖಂಡಿಸ್ತೀರ? ಅದರಿಂದ ನಾವು ಸುವೀರಾಹ, ನಾವು ವೇದದ ಮೂಲದಿಂದ ಮಾತಾಡ್ತಾ ಇದ್ದೇವೆ. ಒಳಗೆ ಕೂತ ಭಗವಂತ ನಮ್ಮ ಬಾಯಿಂದ ನುಡಿಸ್ತಾ ಇದ್ದಾನೆ. ಆದ್ದರಿಂದ ಬೃಹದ್ವದೇಮ, ನಾವು ಏನು ಹೇಳಿದರೂ ಅದು ಮಹತ್ತರವಾದ ಸಂಗತಿ ಇರ್ತದೆ. ಸಣ್ಣ ಸಂಗತಿ ನಮ್ಮ ಬಾಯಲ್ಲಿ ಬರೋಲ್ಲ, ನಾವು ಆಡೋಲ್ಲ. ಅದರ ಕಷ್ಟ ಏನು ಅಂದರೆ, ದೊಡ್ಡ ಮಾತು ಕೂಡ ಸಣ್ಣವರಿಗೆ ಸಣ್ಣದಾಗಿ ಕಾಣುತ್ತೆ. ಅದು ದೊಡ್ಡದೊಂದು ಕಾಣಬೇಕಾದ್ರೆ ಕೇಳುವವರು ದೊಡ್ಡವರಾಗಬೇಕಾಗತ್ತೆ. ಇಲ್ಲದೇ ಇದ್ದರೆ ಅದರಲ್ಲೂ ಹುಡುಕ್ತಾರೆ, ಅದು ಸಣ್ಣದು ಕಾಣುತ್ತೆ. ಅದರ ಮೇಲೂ ಆಕ್ಷೇಪಗಳು, ಅದರ ಮೇಲೂ ಟೀಕೆ, ಅದರ ಮೇಲೂ ಟಿಪ್ಪಣಿ ಎಲ್ಲ ಬರುತ್ತೆ. ಯಾಕೆಂದರೆ ನಾವು ಕೇಳುವವರು ಸಣ್ಣವರಿದ್ದೇವೆ. ಅವರು ನಾನು ಹೇಳುವ ದೊಡ್ಡವನು, ನಾನು ದೊಡ್ಡದನ್ನೇ ಹೇಳ್ತೇನೆ ಅಂತಾರೆ ಅವರು. ಅದಕ್ಕೆ ನಾವು ಕೂಡ ದೊಡ್ಡವರಾಗಬೇಕಾಗತ್ತೆ, ಅದು ಅರ್ಥ ಆಗಬೇಕಾದ್ರೆ. ಇಲ್ಲದೇ ಇದ್ದರೆ ಇಂಥ ಸಣ್ಣ ಕ್ಷುಲ್ಲಕ ವಿಷಯಗಳು ಒಳ್ಳೆಯ ವಿಷಯಗಳು ತಲೆಗೆ ಹೋಗೋದೇ ಇಲ್ಲ. ಬೇಡವಾದ ವಿಷಯಗಳೇ ತಲೆಯಲ್ಲಿ ಕೆಲಸ ಮಾಡ್ತವೆ. ಒಳ್ಳೆಯ ಮಾತಿನಲ್ಲೂ ಕೆಟ್ಟದ್ದನ್ನು ಹುಡುಕ್ತೇವೆ. ಆದರೆ ಬೃಹದ್ವದೇಮ ಎಂಥ ಈ ಮಾತಿನ ಹಿಂದೆ ಇರತಕ್ಕ, ನೀವು ಗಮನಿಸಬೇಕು ಆ ಋಷಿಯ ಕಾನ್ಫಿಡೆನ್ಸ್. ಅವನು ಹೇಳ್ತಾನೆ, ನಾನು ಸುವೀರಾಹ, ನನ್ನೊಳಗೆ ಭಗವಂತ ಕೂತು ಮಾತಾಡ್ತಾ ಇದ್ದಾರೆ. ವೇದದ ಅನುಭೂತಿ ನನ್ನನ್ನು ಮಾತಾಡಿಸ್ತಾ ಇದೆ. ಆದ್ದರಿಂದ ನಾನು ಯಾವತ್ತೂ ಸಣ್ಣ ಸಂಗತಿ ಮಾತಾಡೋಲ್ಲ. ಬೃಹದ್ವದೇವ, ಮಹತ್ತಾದರ ಬಗ್ಗೆ ಮಾತಾಡೋಣ, ಸಣ್ಣ ಸಂಗತಿ ಬೇಡ ನಮಗೆ. ಯಾಕೆಂದರೆ ದುರುಕ್ತಾನ್ನ ನುದಮಾನ, ಕೆಟ್ಟ ಮಾತು ಇನ್ನು ನನ್ನ ಬಾಯಿಂದ ಬರಬಾರ್ದನ್ನು ಒದ್ದೋಡಿಸಿಬಿಟ್ಟಿದ್ದೇನೆ. ಹಾಗೆ ಆ ಎತ್ತರಕ್ಕೆ ನಿಂತು ವೇದವನ್ನು ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರ ಮೇಧಾದೇವಿ ನಹ ಆಗಾತ್, ಇಲ್ಲಿ ಆಗಾತ್ ಅಂದರೆ ಬಂದಿದ್ದಾಳೆ ಅಂತ ಅವರು ಹೇಳಿದರು. ಆದರೆ ಇದರಲ್ಲಿ ಇನ್ನೊಂದಿದೆ, ನಾವು ಪ್ರಾರ್ಥನೆ ಮಾಡುವಾಗ ಮೇಧಾದೇವಿ ನಮ್ಮಲ್ಲಿ ಪ್ರೀತಿಯಿಂದ ನಮ್ಮೆಡೆಗೆ ಬರಲಿ ಅನ್ನೋ ಪ್ರಾರ್ಥನೆ. ಆಗಾತ್ ಅನ್ನೋದಕ್ಕೆ ಆಗಚ್ಚತು ಅನ್ನೋದನ್ನೊಂದು ಪ್ರೀತಿಯಿಂದ ಮೇಧಾದೇವಿ ನಮಗೆ ಆ ಅಂತರಂಗದ ಅರಿವು ಮೂಡಿಸುವ ಮೇಧಾದೇವಿ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮೆಡೆಗೆ ಬರಲಿ, ನನ್ನಲ್ಲಿ ಸನ್ನಿಹಿತವಾಗಲಿ. ಆಗ ನಾವು ದುರುಕ್ತಾನ್ ನುದಮಾನ, ನಾವು ಕೂಡ ಕೆಟ್ಟ ಮಾತು ಆಡಬೇಕು ಅಂತ ಅನಿಸುವುದಿಲ್ಲ. ಯಾವತ್ತೂ ಕೆಟ್ಟ ಮಾತು, ಸುಳ್ಳು ಆಡಬೇಕು ಅಂತ ಅನಿಸೋದಿಲ್ಲ. ಒಬ್ಬ ಈ ಸಂಸ್ಕಾರದಲ್ಲಿ ಬೆಳೆದವನಿಗೆ ಸುಳ್ಳು ಹೇಳಬೇಕು ಅಂದರೆ ಹೇಳಲಿಕ್ಕಾಗೋಲ್ಲ, ತುಂಬ ಕಷ್ಟ ಆಗತ್ತೆ. ಒಂದು ಸರ್ತಿ ಈ 2 ವರ್ಷದ ಕೆಳಗೆ ನನ್ನನ್ನು ಗಲ್ಫಿಗೆ ಕರ್ಕೊಂಡು ಹೋದರು. ಕತಾರ್ ಮತ್ತು ಅಲ್ಲೇ ಮೇಲೆಲ್ಲ ದುಬಾಯಿ ಅದು ಇದು ಎಟ್ಸೆಟ್ರಾ. ಅಲ್ಲಿ ನಾವು ಏರೋಡ್ರೋಮ್ನಲ್ಲಿ ಇಳಿದು ಹೋಗೋ ಮುಂಚೆ ನಮ್ಮದೆಲ್ಲ ಚೆಕ್ ಆಗಬೇಕಲ್ಲ. ಅದಕ್ಕೆ ಅಲ್ಲಿ ಆ ಸೆಕ್ಯೂರಿಟಿ ಆಫೀಸರು ಒಂದು ಪ್ರಶ್ನೆ ಕೇಳಿದ, ಆರ್ ಯು ಮುಸ್ಲಿಮ್ ಅಂತ ಕೇಳಿದ. ಎಸ್ ಅಂತ ಹೇಳಿದರೆ ಈ ಚೆಕ್ ಮಾಡದೇ ಬಿಡ್ತಿದ್ದು ನನ್ನನ್ನು. ನನಗೆ ಸುಳ್ಳು ಹೇಳಲಿಕ್ಕೆ ಆಗಲಿಲ್ಲ. ನೋ, ಐ ಆಮ್ ನಾಟ್ ಮುಸ್ಲಿಮ್ ಅಂದೆ ನಾನು. ಎಲ್ಲ ಚೆಕ್ ಮಾಡಿ ಕಳಿಸಿಕೊಟ್ಟ. ಆದರೆ ಸುಲಭವಾಗಿ ಹೇಳ್ಬೋದಿತ್ತು, ಬರೋಲ್ಲ ಬಾಯಲ್ಲಿ. ನಾನು ಅಲ್ಲದ್ದನ್ನು ಹೇಳುವಂಥ ಆಪತ್ತು ಕಾಲದಲ್ಲಿ ಹೇಳುವುದು ಹೇಳಲಿಕ್ಕಾಗೋಲ್ಲ. ಅದು ಸಂಸ್ಕಾರ. ಅದನ್ನೇ ಹೇಳಿದವರು, ನುದಮಾನಾಹ ದುರುಕ್ತಂತ, ಸುಳ್ಳು ಹೇಳಲಿಕ್ಕಾಗೋಲ್ಲ. ಕೆಟ್ಟ ಮಾತನ್ನು ಬೈಗುಳ ಆಗೋಲ್ಲ. ಕೆಟ್ಟ ಮಾತು, ಅಪಶಬ್ದಗಳನ್ನು, ಅಸಹ್ಯವಾದ ಅಸಭ್ಯ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ ಬಾಯಲ್ಲಿ. ಅಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದಾಗ ನಾವು ವೇದಗಳನ್ನು ಓದುವುದಕ್ಕೆ ಅಧಿಕಾರಿಗಳಾಗ್ತೇವೆ. ಅಂಥ ದೇವಿ ನಮ್ಮಲ್ಲಿ ಬಂದು ಸನ್ನಿಹಿತಳಾಗಲಿ. ಒಂದು ಮಂತ್ರ ಇದು. 2ನೇ ಮಂತ್ರ ಅವರು ಹೇಳ್ತಾರೆ,
ತ್ವಯಾ ಜುಷ್ಟಃ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಆಗತ ಶ್ರೀಹಿ ಉತ ತ್ವಯಾ ಜುಷ್ಟಃ ಚಿತ್ರಂ ವಿಂದತೆ ವಸು ಸಾಮಾನೋ ಜುಷಸ್ವ ದ್ರವಿಣೋ ನ ಮೇಧೆ ತ್ವಯಾ ಜುಷ್ಟಃ ಋಷಿರ್ಭವತಿ ದೇವಿ ಅವ ಹೇಳ್ತಾಳೆ. ಇದು ಮತ್ತೆ ಪ್ರತ್ಯಕ್ಷ ಹೇಳ್ತಾ ಇದ್ದಾನೆ. ದೇವಿ ತಾಯಿ ಮೇಧಾದೇವಿ, ನೀನು ಯಾರನ್ನು ಬಂದು ಪ್ರೀತಿಯಿಂದ ಒಲಿದು ಯಾರ ಬಳಿ ಸನ್ನಿಹಿತಳಾಗ್ತೀಯೋ ಅವನು ಋಷಿಯಾಗಿಬಿಡ್ತಾನೆ. ಅವನು ವೇದಕ್ಕೆ ಅರ್ಥ ಹಚ್ಚುವುದಲ್ಲ, ವೇದ ಮಂತ್ರಗಳು ಅವನಿಗೆ ಹೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ತ್ವಯಾ ಜಿಷ್ಟಃ ಋಷಿರ್ಭವತಿ, ಋಷಿ ಅಂದರೆ ವೇದ ಮಂತ್ರಗಳನ್ನು ಕಂಡವನು. ನೀನು ಒಲಿದೆ ಅಂತಂದರೆ ವೇದ ಮಂತ್ರಗಳು ತನ್ನಷ್ಟಕ್ಕೆ ಬಾಯಲ್ಲಿ ಬರ್ತವೆ. ತ್ವಯಾ ಜುಷ್ಟಃ ಋಷಿರ್ಭವತಿ, ನೀನು ಯಾರನ್ನು ಪ್ರೀತಿಸಿ ಬಂದು ನೆಲೆಸಿದೆಯೋ ಅವನು ಋಷಿಯಾಗಿಬಿಡ್ತಾನೆ. ಇದು ಬೇರೆ ಬೇರೆ ನೆಲೆಯಲ್ಲಿ ನೋಡಿ. ಆಮೇಲೆ ತ್ವಯಾ ಬ್ರಹ್ಮ, ನೀನು ಮೆಚ್ಚಿದೆ ಅಂತಂದರೆ ಅವನು ಬ್ರಹ್ಮ ಪದವಿಗೆ ಏರಬಹುದು. ಬರೇ ವೇದ ಮಂತ್ರಗಳನ್ನು ಕಾಣುವುದಲ್ಲ, ಸಮಸ್ತ ವೇದದ್ರಷ್ಟಾರನಾದ ಚತುರ್ಮುಖನ ಬ್ರಹ್ಮ ಪದವಿಗೆ ಏರಬಹುದು ನೀನು ಅನುಗ್ರಹಿಸಿದೆ ಅಂತಂದರೆ. ಬ್ರಹ್ಮ ಪದವಿ ಕೊಡ್ತಕ್ಕಂಥ ಮೇಧಾದೇವಿ ಯಾರಿವಳು? ಇದಕ್ಕೆ ನಿಮಗೆ ಈ ಅಂಬ್ರಿಣಿ ಸೂಕ್ತ ಉತ್ತರ ಕೊಡುತ್ತೆ. ಅಂಬ್ರಿಣಿ ಸೂಕ್ತ ಹೇಳ್ತಾರೆ, ಅವ ಹೇಳ್ತಾಳೆ ಏನು ಅಂದರೆ, ನಾನು ಯಾರ ಮೇಲೆ ಒಲಿದೆನೋ ಅವರನ್ನು ಏನು ಬೇಕಾದ್ರೂ ಮಾಡ್ತೇನೆ. ಅವರು ಅಹಂ ಸೂಯೇ ಪಿತರಮಸ್ಯ ಮೂರ್ಧನ್ ಹೇಳ್ತಾಳೆ. ಅವನು ಬ್ರಹ್ಮ ತಮೃಷಿಂ ತಮ್ ಸುಮೇಧಾಂ ಅವಳು ಹೇಳ್ತಾಳೆ, ನಾನು ಬ್ರಹ್ಮನನ್ನು ಪದವಿಯಲ್ಲಿ ಕೂಡಿಸಬಲ್ಲೆ, ಅವನನ್ನು ಋಷಿಯನ್ನಾಗಿ ಮಾಡಬಲ್ಲೆ, ಅವನನ್ನು ಜ್ಞಾನಿಯನ್ನಾಗಿ ಮಾಡಬಲ್ಲೆ. ಯಂ ಕಾಮಯೇ ತಮ್ ಉಗ್ರಂ ಗೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ. ನಾನು ಬಯಸಿದರೆ ಅವನನ್ನು ಆ ಪದವಿ ಬ್ರಹ್ಮ ಪದವಿಯಲ್ಲಿ ಕೂಡಿಸಬಲ್ಲೆ. ಇದು ಬ್ರಹ್ಮನ ತಾಯಿ ಮಾತ್ರ ಹೇಳಬಹುದು ಈ ಮಾತನ್ನು, ಲಕ್ಷ್ಮೀದೇವಿ. ಉಳಿದವರು ಬ್ರಹ್ಮ ಪದವಿ ಕೂಡಿಸೋದಿಲ್ಲ. ಅಂದರೆ ಇಲ್ಲಿ ಮೇಧಾದೇವಿ ಲಕ್ಷ್ಮಿ ಆಗಿಬಿಡ್ತಾಳೆ. ತ್ವಯಾ ಬ್ರಹ್ಮ, ತಾಯಿ ನೀನು ಬಯಸಿದರೆ ಬ್ರಹ್ಮ ಪದವಿಯನ್ನು ಕೊಡಬಲ್ಲೆ. ಅಂದರೆ ತ್ವಯಾ ಬ್ರಹ್ಮ ಆಗತ ಶ್ರೀಹಿ ಉತ ತ್ವಯಾ, ನೀನು ಬಯಸಿದರೆ ಆಗತ ಶ್ರೀಹಿ ಅಂದರೆ ಇಲ್ಲಿಯೂ ಅಷ್ಟೇ. ಶ್ರೀಹಿ ಅಂದರೆ ಮೊದಲು ಲೌಕಿಕದ ಅರ್ಥ, ಶ್ರೀಹಿ ಅಂದರೆ ಸಂಪತ್ತು, ಶ್ರೀಮಂತ ಅಂತ ಹೇಳ್ತೇವೆ ನಾವು, ದುಡ್ಡಿದ್ದವ ಅಂತ ಅರ್ಥ. ನಮಗೆ ಗೊತ್ತಿರುವ ಅರ್ಥ ಶ್ರೀ ಅಂದರೆ ದುಡ್ಡು. ಅದರಿಂದ ಆಗತ ಶ್ರೀಹಿ ಅಂದರೆ ನೀನು ಬಯಸಿದವನು ಶ್ರೀಮಂತನಾಗ್ತಾನೆ. ಇದು ಲೌಕಿಕವಾದ ಅರ್ಥ. ಹೌದಲ್ಲ, ಮತ್ತು ಲಕ್ಷ್ಮೀ ಪ್ರಸನ್ನಳಾದರೆ, ಲಕ್ಷ್ಮಿ ಬಂದರೆ ಮತ್ತು ಅವಳು ದುಡ್ಡಿನ ದೇವತೆ. ಆದರೆ ಅಷ್ಟೇ ಅಲ್ಲ, ಶ್ರೀಹಿ ಅಂದರೆ ಜ್ಞಾನ ಸಂಪತ್ತು, ಅದರ ಮುಖ್ಯವಾದ ಅರ್ಥ. ಆದ್ದರಿಂದ ಆಗತ ಶ್ರೀಹಿ ಅಂದರೆ ತಮ್ಮ ಸುಮೇಧ ಅಂತ ಅಲ್ಲಿ ಹೇಳಿದ್ದರು. ಅದೇ ಮೇಧಾದೇವಿ ಅಲ್ಲಿ ಬಂತು, ಅಲ್ಲಿಯೂ ಮೇಧಾವಂತನನ್ನಾಗಿ ಮಾಡ್ತೀಯಾ, ಅವನಿಗೆ ಆ ಮೇಧ ಅನ್ನುವ ಸಂಪತ್ತು ಅವನಲ್ಲಿ ಬಂದು ಕೂತ್ಬಿಡುತ್ತೆ. ಇನ್ನೂ ನೀವು ಬೇರೆ ಅರ್ಥಕ್ಕೆ ಹೋದರೆ ರುಚೋ ಯಜೂಂಷಿ ಸಾಮಾನಿ ಸಾಹಿ ಶ್ರೀಹಿ ಅಮೃತ ಸತಾಂ, ಸಾವಿಲ್ಲದ ಸಂಪತ್ತು ಒಂದಿದೆ, ಅದು ಯಾವುದಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ, ಅದೇ ಶ್ರೀಹಿ ಅಂತ. ಅದರಿಂದ ನೀನು ಒಲಿದೆ ಅಂತಂದರೆ 3 ವೇದಗಳು ನಿನ್ನ ಕರಗತ. ಯಾವ ವೇದಕ್ಕೆ ಬೇಕಾದರೂ ನೀನು ಅರ್ಥ ಹೇಳಬಲ್ಲೆ, ಯಾವ ವೇದವನ್ನು ಬೇಕಾದರೂ ಉಪದೇಶಿಸಬಲ್ಲೆ. ಯಾಕೆಂದರೆ ಅವನಿಗೆ ಶ್ರೀಹಿ ವೈದಿಕ ಸಂಪತ್ತು, ವೈದಿಕ ಭಾಷೆ ಆಗತವಾಗಿ ಬಿಟ್ಟಿದೆ ನಿನ್ನಿಂದಾಗಿ. ಇದು ಲಕ್ಷ್ಮೀ ದೇವಿಯನ್ನು ಇಟ್ಟುಕೊಂಡಾಗ. ನಾವೀಗ ಮೇಧಾದೇವತೆ ಸರಸ್ವತಿ ಭಾರತಿ ಅಂತ ಇಟ್ಟುಕೊಂಡ್ರೆ ಇದು ಬೇರೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಮೊದಲೇನು ಬಂತು, ನೀನು ಋಷಿಯಾಗತ್ತಿ ಅಂತ. ಯಾರು? ತ್ವಯಾ ಜುಷ್ಟಃ ಋಷಿರ್ಭವತಿ ದೇವಿ. ಮತ್ತು ತ್ವಯಾ ಬ್ರಹ್ಮ. ಬ್ರಹ್ಮ ಅಂತಂದರೆ ಯಜ್ಞ ಹಿಂದೆ ಮಾಡ್ತಿದ್ದರು. ಹಿಂದಿನ ಕಾಲದಲ್ಲಿ, ವೇದ ಕಾಲದಲ್ಲಿ ಬಹಳ ವಿಸ್ತಾರವಾದ ಯಜ್ಞ ಮಾಡ್ತಿದ್ದರು. ಅದು ನಾನು ಹಿಂದೆ 5 ಕುಂಡಗಳು ಮತ್ತು ಅದಕ್ಕೆ 16 ಮಂದಿ ಪುರೋಹಿತರು. 16 ಮಂದಿ ಪುರೋಹಿತರಿಲ್ಲದೆ ಯಜ್ಞ ಆಗೋಲ್ಲ. ಅದು ಪ್ರಧಾನ 4 ಮಂದಿ ಇರ್ತಾರೆ. ಹೋತ, ಋಗ್ವೇದಕ್ಕೆ ಸಂಬಂಧಪಟ್ಟ ಪ್ರಧಾನ ಋತ್ವಿಕ್.
ಅಧ್ವರ್ಯು ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಪ್ರಧಾನ ಋತ್ವಿಕ್, ಉದ್ಗಾತ ಸಾಮವೇದಕ್ಕೆ ಸಂಬಂಧಪಟ್ಟ ಪ್ರಧಾನ ಋತ್ವಿಕ್. ಇವರ ಅಸಿಸ್ಟೆಂಟ್ಸ್ 3 ಜನ ಇರ್ತಾರೆ. ಅದು ಹೋಗಲಿ, ಅಂತೂ ಋಗ್ವೇದದ ಎಕ್ಸ್ಪರ್ಟ್ ಒಬ್ಬ, ಅವನು ಹೋತ. ಯಜುರ್ವೇದದ ಎಕ್ಸ್ಪರ್ಟ್ ಪ್ರಧಾನ ಅಧ್ವರ್ಯು, ಅವನಿಗೆ ಮತ್ತು ಪ್ರತಿಪ್ರಸ್ಥಾತ ಇವರು 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಅದು ಹೋಗಲಿ, ಪ್ರಧಾನ ಅಧ್ವರ್ಯು ಹೋಮ ಮಾಡುವವನಿದ್ದಾನಲ್ಲ, ಅಗ್ನಿಗೆ ಆಹುತಿ ಕೊಡುವವನು, ಅವನು ಋಗ್ವೇದಿ ಅಲ್ಲ, ಯಜುರ್ವೇದಿ. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಏನು ಅಂದರೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಹೇಳಿದರು ಋಗ್ವೇದಿಗಳು. ಆಮೇಲೆ ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನಮಮ ಅಂತ ಯಜುರ್ವೇದಿ ಆಹುತಿ ಕೊಡ್ತಾನೆ. ಸೊ ಋಗ್ವೇದಿಗಳು ಆಹುತಿ ಕೊಡಲಿಕ್ಕಿಲ್ಲ, ಅವರು ಮಂತ್ರ ಹೇಳುವುದು. ಹೋತೃಗಳು ಮಂತ್ರವನ್ನು ಹೇಳ್ತಾರೆ. ಹೋತ ಅಂದರೆ ಹೋಮಿಸುವವನಲ್ಲ, ಆಹ್ವಾತ ಅಂತ ಭಗವಂತನನ್ನು ಕರೆಯುವವನು. ಅದಾಗ ಇವರು ಆಹುತಿ ಕೊಡ್ತಾರೆ. ಬಂದವನಿಗೆ ಅತಿಥಿ ಸತ್ಕಾರ ಯಜುರ್ವೇದಿಗಳು ಮಾಡ್ತಾರೆ. ಆ ಸಮಯದಲ್ಲಿ ಭಗವಂತನನ್ನು ಸ್ವಾಗತಿಸುವಾಗ ಮಂಗಲ ಗೀತೆ ಹೇಳಿ ಸ್ವಾಗತಿಸಬೇಕು. ಸಾಮವೇದಿಗಳು ಹಾಡ್ತಾರೆ ಉದ್ಗಾತ. ಇದು 3 ವೇದಗಳ ಎಕ್ಸ್ಪರ್ಟ್ಸ್ 3 ಜನ ಆಯ್ತಲ್ಲ. ಮತ್ತೊಬ್ಬ ಇದ್ದಾನೆ, 4ನೇಯವನು. ಅವನಿಗೆ ಬ್ರಹ್ಮ ಅಂತ ಹೆಸರು. ಪಾಂಡವರು ರಾಜಸೂಯ ಯಾಗ ಮಾಡಿದಾಗ ವೇದವ್ಯಾಸರು ಬ್ರಹ್ಮಋತ್ವಿಕ್ಕಾಗಿದ್ದರು ಅಂತ ಭಾರತ ಹೇಳಿ. ಬ್ರಹ್ಮ ಅಂದರೆ ಏನು ಗೊತ್ತಾ? ಇವರೆಲ್ಲ ಒಂದೊಂದು ವೇದದಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ. ಹೋತ ಋಗ್ವೇದದಲ್ಲಿ ಎಕ್ಸ್ಪರ್ಟು, ಅಧ್ವರ್ಯು ಯಜುರ್ವೇದದಲ್ಲಿ, ಉದ್ಗಾತ ಸಾಮವೇದದಲ್ಲಿ. ಬ್ರಹ್ಮ ಅಂತಂದರೆ ಸೂಪರ್ವೈಸರ್ ಅಂತ ಅರ್ಥ. ಎಲ್ಲ ವೇದಗಳಲ್ಲೂ ಎಕ್ಸ್ಪರ್ಟ್ ಅವನು. ಈ 3 ಜನ ಮಾಡುವ ಕರ್ಮದಲ್ಲಿ ಎಲ್ಲಿ ಏನು ಕೊರತೆ ಬಂದರೂ ತಿದ್ದುವವನು ಅವನು. ಆದ್ದರಿಂದ ಅವನು ಸರ್ವವೇದಜ್ಞ. ಆ ಇಡೀ ಹೋತೃ 16 ಮಂದಿ ಪುರೋಹಿತರಲ್ಲಿ ಬಹಳ ಅವನು ಏನೂ ಮಾಡಲಿಕ್ಕಿಲ್ಲ, ಮಾತ್ರ ಸುಮ್ಮನೆ ಅಬ್ಸರ್ವರ್ ಆಗಿ ಕೂತಿರ್ತಾನೆ. ಕರ್ಮಭ್ರೇಷಂ ಪರಿಹರತಿ, ಎಲ್ಲಿ ಮಾಡಿದಂಥ ಕ್ರಿಯಾ ಲೋಪ ಬಂತು ಅಲ್ಲಿ ತಿದ್ದಿ ಕೊಡ್ತಾನೆ ಅಷ್ಟೇ. ಅವನೇನು ಮಾಡೋದಿಲ್ಲ. ಬಟ್ ಎಲ್ಲವನ್ನು ಅಧ್ಯಕ್ಷ ಅಂತ ಹೇಳ್ತೇವೆ, ಅಥವಾ ಸೂಪರ್ವೈಸರ್, ಅವನು ಚೀಫ್ ಸೂಪರ್ವೈಸರ್. ಅದು ಬ್ರಹ್ಮ ಅಂದರೆ 4 ವೇದಗಳನ್ನು ಬಲ್ಲವನು, ಸಮಸ್ತ ವೇದಶಾಸ್ತ್ರ ಪಾರಂಗತನಾದವ. ತ್ವಯಾ ಬ್ರಹ್ಮ ಅಂಥ ಬ್ರಹ್ಮಋತ್ವಿಕ ಆಗಬೇಕಾದ್ರೆ ನೀನು ಅನುಗ್ರಹ ಬೇಕು ತಾಯಿ. ಎಲ್ಲರೂ ಆಗೋಲ್ಲ. ಆಗತ ಶ್ರೀಹಿ, ಅದು ಮೇಧಾ ಸಂಪನ್ನನಾಗುವುದು. ಹೀಗೆ ಬ್ರಹ್ಮ ಅನ್ನೋದಕ್ಕೆ ಋತ್ವಿಕ್ ಅಂತ ಅರ್ಥ ಇಟ್ಟುಕೊಂಡ್ರೆ ಎಲ್ಲ ಪಾರ್ವತಿ ಆಗ್ಬೋದು, ಸರಸ್ವತಿ ಆಗ್ಬೋದು, ಭಾರತಿ ಆಗ್ಬೋದು. ಚತುರ್ಮುಖ ಅಂತ ಇಟ್ಕೊಳ್ಬೇಕಾದ್ರೆ ಲಕ್ಷ್ಮಿಯನ್ನೇ ಇಟ್ಟುಕೊಳ್ಬೇಕು. ಲಕ್ಷ್ಮಿ ನೀನು ಮನಸ್ಸು ಮಾಡಿದರೆ ಅವಳೇ ಹೇಳಿಕೊಂಡದ್ದು. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಂ, ಇದು ಹೇಳಿದ್ದೆಲ್ಲ ಇದೆ. ನಾನು ಬಯಸಿದರೆ ಚತುರ್ಮುಖನನ್ನಾಗಿ ಮಾಡಬಲ್ಲೆ, ಋಷಿಯನ್ನಾಗಿ ಮಾಡಬಲ್ಲೆ, ಮೇಧಾಶಕ್ತಿಯಿಂದ ಪರಿಪೂರ್ಣನಾದಂಥ ಒಬ್ಬ ಜ್ಞಾನಿಯನ್ನಾಗಿ ಮಾಡಬಲ್ಲೆ ಅಂತ. ಅದೇ ಮಾತು ಇಲ್ಲಿ ಇರೋದು. ಸೊ ಆಗ ನಿಮಗೆ ಅಂಬ್ರಣಿ ಸೂಕ್ತ ಗೊತ್ತಾದರೆ, ಅಂಬ್ರಿಣಿ ಇದು ಅಷ್ಟೇ ನೋಡಿ. ನಮ್ಮ ಕಷ್ಟ ನೋಡಿ, ಈಗ ಇಲ್ಲೆಲ್ಲ ಪ್ರಿಂಟ್ ಮಾಡ್ತಾರೆ. ನಿಮ್ಮ ಹತ್ರ ಇರ್ಬೋದು ಪುಸ್ತಕ, ಅದೇ ಅಂಬ್ರಿಣಿ ಅಂತ ಇರುತ್ತೆ, ಅಂಬ್ರಿಣಿ ಅಂತ. ಹಾಗೆ ಹೆಸರಿನ ಒಂದು ದೇವತೆ ಇಲ್ಲ. ಕೆಲವರು ಅಂಬ್ರಿಣಿ ಅಲ್ಲ ಅಂಬ್ರಣಿ ಅಂತ ಬರೀತಾರೆ, ಹಾಗೂ ಇಲ್ಲ. ಅದು ಇರೋದು ಅಂಬ್ರಿಣಿ ಅಂತ. ಅಂಬ್ರಿಣಿ ಅಂದರೆ ಲಕ್ಷ್ಮೀ ಹೆಸರು. ಅದು ಯಾಕೆ ಗೊತ್ತಾ? ಅಂಬ್ರಿಣಿ ಅಂದರೆ ಅಹ ಇತಿ ಬ್ರಹ್ಮ ಅಕಾರವಾಚ್ಯನಾದ ಭಗವಂತನನ್ನು ಭರಣ ಮಾಡಿದವಳು, ಭಗವಂತನನ್ನು ಹೊತ್ತವಳು ಹೃದಯದಲ್ಲಿ, ಅವಳು ಅಂಬ್ರಿಣಿ. ಅಂಬ್ರಿಣಿ ಅಂದರೆ ಯಾವ ಭಾಷೆಯೋ ಗೊತ್ತಿಲ್ಲ ನನಗೆ. ಅಂದರೆ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರು ಹಾಗೆಲ್ಲ ಬರೀತಾರೆ, ಅಂಬ್ರಿಣಿ ಅಂತ ಬರೀತಾರೆ. ಅಂಬ್ರಣಿ ಎಲ್ಲ ತಪ್ಪಿದು. ದ ಒರಿಜಿನಲ್ ವರ್ಡ್ ಈಸ್ ಅಂಬ್ರಿಣಿ. ನಮ್ಮ ಇದೇ ನೋಡಿ, ಇದು ವೈದಿಕ ಪರಂಪರೆಯಲ್ಲಿ ಬಂದ ಸ್ಖಾಲಿತ್ಯಗಳು. ವೇದಗಳನ್ನು ತಪ್ಪು ಪಾಠಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡ್ತಾ ಇರೋದು. ಹಾಗಾಗಿ ಅಂಬ್ರಿಣಿ ಅಂದರೆ ಅದು ಲಕ್ಷ್ಮಿಯ ಹೆಸರು. ಅದನ್ನು ಕೆಲವರು ಆಂಭೃಣಿ ಅಂತ ಹೇಳ್ತಾರೆ. ಏನೇನೋ ಆಗಿಬಿಟ್ಟಿದೆ ಆಂಭೃಣಿ ಅಂತ. ಅಂಭೃಣ ಅಂತ ಒಬ್ಬ ಋಷಿ, ಅವನ ಮಗಳು. ಯಾವ ಅಂಭೃಣ? ಇವರು ಯಾವ ಕನಸು ಬಿತ್ತೋ? ಇಡೀ ವೈದಿಕ ಸಾಹಿತ್ಯದಲ್ಲಿ ಪೌರಾಣದಲ್ಲಿ ಅಂಭೃಣ ಅಂತ ಒಬ್ಬ ಋಷಿ ಇಲ್ಲ. ಅವನು ಅಂಭೃಣ ಅಂತ ಒಬ್ಬ ಋಷಿ ಇದ್ದಂತೆ, ಅವನಿಗೆ ಒಬ್ಬಳು ಆಂಭೃಣಿ ಅಂತ ಮಗಳಿದ್ಲಂತೆ. ಇದೆಲ್ಲವೂ ಕೂಡ ಕಪೋಲಕಲ್ಪಿತ, ವೇದದ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಮಂದಿ ಮಾಡತಕ್ಕಂಥ ಗದ್ದಲಗಳು. ಆ ಅಂಬ್ರಿಣಿ ಏನು ಹೇಳಿದ್ಲೋ ಅದನ್ನೇ ಇಲ್ಲಿ ಹೇಳ್ತಾರೆ. ತ್ವಯಾ ಬ್ರಹ್ಮಾಗತ ಶ್ರೀಹಿ ಉತ ತ್ವಯಾ
ಜ್ಞಾನಿಯನ್ನಾಗಿ ಮಾಡ್ತಿ, ಮೇಧಾವಂತನನ್ನಾಗಿ ಮಾಡ್ತಿ, ಅಥವಾ 3 ವೇದಗಳನ್ನು ಬಲ್ಲಂಥ ಬ್ರಹ್ಮನನ್ನಾಗಿ ಮಾಡ್ತಿ. ನೀನು ಸಾಕ್ಷಾತ್ ಲಕ್ಷ್ಮೀದೇವಿಯಾಗಿದ್ದರೆ ಬ್ರಹ್ಮನನ್ನೇ ಮಾಡಬಲ್ಲೆ, ಬ್ರಹ್ಮನನ್ನೇ ಸೃಷ್ಟಿ ಮಾಡಬಲ್ಲೆ ಅಂತ. ಹೀಗೆ ಆಮೇಲೆ ತ್ವಯಾಜುಷ್ಟ, ಆಮೇಲೆ ಹಿಂದೆಯಲ್ಲಿ ಆಗತಶ್ರೀ ಅಂತ ಬೇರೆ ಹೇಳ್ತಾರೆ ನೋಡಿ, ತ್ವಯಾಜುಷ್ಟ ಚಿತ್ರಂ ವಿಂದತೆ ವಸು, ವಿಚಿತ್ರವಾದ ಸಂಪತ್ತನ್ನು ಪಡೆಯುತ್ತಾನೆ. ನೀನು ಯಾರನ್ನು ಪ್ರೀತಿಸ್ತೀಯೋ, ಯಾರನ್ನು ಒಲಿದು ನೀನು ಬಂದು ನೆಲೆಸ್ತೀಯೋ, ತ್ವಯಾಜುಷ್ಟ ಚಿತ್ರಂ ವಿಂದತೆ ವಸು, ವಿಚಿತ್ರವಾದ ಸಂಪತ್ತನ್ನು ಪಡೀತಾನೆವ ಅಂತ. ವಸು ಅಂದರೆ ಸಂಪತ್ತು, ವಸು ಅಂದರೆ ಸಂಪತ್ತು ಒಂದು. ಆದರೆ ನಾನು ನಿನ್ನೆ ಹೇಳಿದ್ದೆ, ನಾನು ವಸುರ ಅಂತರಿಕ್ಷ ಸತ್. ವಸು ಅಂದರೆ ಶ್ರೇಷ್ಠವಾದ ಸುಖ, ಅದು ಸಂಪತ್ತು. ನಮಗೆ ಬೇಕಾದಷ್ಟು ದುಡ್ಡಿದ್ದು ಸುಖ ಇಲ್ಲದಿದ್ದರೆ ಏನು ಸಂಪತ್ತು? ನಿಜವಾದ ಸಂಪತ್ತು ಅಂದರೆ ಆನಂದವಾಗಿರೋದು. ಅವನಿಗೇನು ದುಡ್ಡಿಲ್ಲ ಅವನ ಕಿಸೆಯಲ್ಲಿ, ಅದು ಖುಷಿಯಾಗಿದ್ದ ನಿಜವಾದ ಶ್ರೀಮಂತ ಅವನು. ಭಾಗವತದಲ್ಲಿ ಕೃಷ್ಣ ಉದ್ಧವಾಗಿ ಹೇಳ್ತಾನೆ, ಶ್ರೀಮಂತ ಯಾರು ಅಂತ. ಯಾರು ತೃಪ್ತನೋ ಅವನು ಶ್ರೀಮಂತ. ಬಡವ ಯಾರು ಅಂದರೆ ತುಂಬ ಇದ್ದು ಇನ್ನೂ ಇಲ್ಲವಲ್ಲ ಅಂತ ದುಃಖಿಸುವವನು ಬಡವ. ಹಾಗಾಗಿ ವಸು ಅಂತಂದರೆ ಆನಂದವಾಗಿರು. ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ನಿಜವಾದ ಸಂಪತ್ತು ನಾವು ದುಡ್ಡು ಬಯಸುವುದು ಯಾಕೆ? ದುಡ್ಡು ಬಯಸುವುದು ಕೂಡ ಸುಖವನ್ನು ಪರ್ಚೇಸ್ ಮಾಡಲಿಕ್ಕಾಗತ್ತೆ ದುಡ್ಡಿನಿಂದ ಅಂತ. ದುಡ್ಡಿನಿಂದಲೇ ಸುಖ ಸಿಗೋದಿಲ್ಲ. ದುಡ್ಡೇ ಸುಖ ಅಲ್ಲ, ದುಡ್ಡಿನಿಂದ ಪರ್ಚೇಸ್ ಮಾಡಲಿಕ್ಕೆ. ಅದರಿಂದ ದುಡ್ಡು ನಿಜವಾಗಿ ಸುಖ ಅಲ್ಲ, ದುಡ್ಡಿನಿಂದ ಸುಖ ಸಿಗುತ್ತೆ ಅಂತ. ಅದು ತಮಾಷೆ, ದುಡ್ಡಿನಿಂದ ಸುಖವೂ ಸಿಗ್ಬೋದು, ದುಃಖವೂ ಸಿಗ್ಬೋದು, ಅದೇನು ಗ್ಯಾರಂಟಿ ಇಲ್ಲ. ಅದನ್ನ ಚಿತ್ರಂ ವಸು ಅಂದರೆ, ಚಿತ್ರಂ ನಿನ್ನ ಚಿತ್ತವನ್ನು ರಮಿಸುವಂಥ, ನಿನ್ನ ಒಳಗೆ ಅಂತರಾತ್ಮಕ್ಕೆ ಆನಂದವನ್ನು ತೃಪ್ತಿಯನ್ನು ಕೊಡ್ತಕ್ಕಂಥ ನಿಜವಾದ ಸುಖವನ್ನು ಕೊಡ್ತೀಯ ನೀನು. ಅದು ಬೇಕಾದವರಿಗೆ ಹೊರಗಿನ ಸುಖ, ಅದು ಹೊರಗಿನ ಸುಖ. ಅದು ಚಿತ್ರಂ. ಯಾವ ಬಗೆಯ ಸುಖ ಬೇಕಾದರೂ ಸುಖ, ಅವನು ಬಯಸಿದ್ದು. ಅವನು ದುಡ್ಡು ಬಯಸಬಹುದು, ಬಂಗಲೆ ಬಯಸ್ಬೋದು, ಕಾರು ಬಯಸ್ಬೋದು, ಇದೇ ಚಿತ್ರಂ ವಸು. ಏನು ಬಯಸಿತ್ಯೋ ಅದನ್ನು ಕೊಡ್ತಾಳೆ ಅವಳು ತಾಯಿ. ಆದರೆ ಅದಕ್ಕೋಸ್ಕರವೇ ಹಿಂದವ್ರು ಏನು ಹೇಳಿದ್ದು ಗೊತ್ತಾ? ಬಯಸಬೇಡ ಅಂತ. ನಾವು ಬಯಸಿದರೆ ನಾವು ಏನು ಬಯಸಿದ್ದೇವೆ ಅದನ್ನು ಪಡಿತೇವೆ, ಬಯಸದೇ ಇದ್ದರೆ ಎಲ್ಲವನ್ನು ಪಡಿತೇವೆ. ಅದಕ್ಕೆ ಚಿತ್ರಂ ವಸು, ವಿಚಿತ್ರವಾದಂಥದ್ದು. ಯಾರ್ಯಾರಿಗೆ ಯಾವ್ಯಾವ್ದು ಬೇಕೋ ಅದನ್ನು ಕೇಳಿಕೊಳ್ತಾರೆ ಸಂಕಲ್ಪ ಮಾಡುವಾಗ. ಆದ್ದರಿಂದಲೇ ಇಂಥ ಪ್ರಯೋಜನಕ್ಕೋಸ್ಕರ ಅಂತ ಸಂಕಲ್ಪ ಮಾಡಿದರೆ ಅಷ್ಟನ್ನು ಮಾತ್ರ ಪಡಿತೇವೆ. ಏನೂ ಸಂಕಲ್ಪ ಮಾಡಬೇಡಿ. ಮತ್ತು ಭಗವಂತನ ಪ್ರೀತಿಗೋಸ್ಕರ ಅಂತ ಮಾಡಿ ಎಲ್ಲವನ್ನು ಕೊಡ್ತಾನೆ ಅವನು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಚಿತ್ರಂ ವಸುವಿಂದತೆ ಸಾನೋ ಜುಷಸ್ವ ದಕ್ಷಿಣೋನ ಮೇಧೆ. ಅಂಥ ತಾಯಿ ನೀನು ಪ್ರೀತಿಸಿ ನನ್ನಲ್ಲಿ ನೆಲೆಸು. ಮೇಧಾದೇವಿಯೇ ನನ್ನಲ್ಲಿ ನೆಲೆಸು. ಹೇಗೆ? ದಕ್ಷಿಣೋನ, ದಕ್ಷಿಣ ನ, ದಕ್ಷಿಣನಂತೆ ಅಂತ. ದಕ್ಷಿಣ ಅಂದರೆ ಶ್ರೀಮಂತ ಅಂತ ಅರ್ಥ. ಶ್ರೀಮಂತ ಇದು ಲೌಕಿಕವಾಗಿ. ಒಬ್ಬ ಶ್ರೀಮಂತ ಸಿಕ್ಕಿದರೆ ಬಡವನಿಗೆ ಹೇಗೆ ಭಾಗ್ಯ ಸಿಕ್ಕಿದ ಹಾಗೆ ಶ್ರೀಮಂತ ಕೇಳಿದಷ್ಟು ದುಡ್ಡು ಕೊಡುವವ ದಕ್ಷಿಣ. ಯಾರು ದಕ್ಷಿಣ, ಹೇಗೆ ಒಬ್ಬ ಶ್ರೀಮಂತ ಸಿಕ್ಕಿದರೆ ಬಡವನ ಭಾಗ್ಯ ತೆರೆದ ಹಾಗೆ ನೀನು ಸಿಕ್ಕಿಬಿಟ್ರೆ ಬಡವನಿಗೆ ಶ್ರೀಮಂತ ಸಿಕ್ಕಿದ ಹಾಗೆ. ಆ ರೀತಿ ದಕ್ಷಿಣನ ಒಬ್ಬ ಶ್ರೀಮಂತ ಅಥವಾ ದಕ್ಷಿಣ ಅನ್ನತಕ್ಕಂಥದ್ದು ಅಗ್ನಿಯ ಹೆಸರು. ಹೌದು. ದ್ರವಿಣೋದಾಹ, ದ್ರವಿಣೋನ, ದ್ರವಿಣ ಅಂದರೆ ದುಡ್ಡು ಅಲ್ವಾ? ದ್ರವಿಣ ನ ಮೇಧೆ ಅಂತ. ದಕ್ಷಿಣ ಅಂದರೆ ದ್ರವಿಣ ಅಂದರೆ ವೇದದಲ್ಲಿ ದ್ರವಿಣ ಅಂದರೆ ಅಗ್ನಿಯ ಹೆಸರು. ದ್ರವಿಣೋದಾಹ ದ್ರವೀಣ ಸಹ. ದ್ರವಿಣ ಅಂದರೆ ಅಗ್ನಿಯ ಹೆಸರು. ಅಗ್ನಿ ಯಾವಾಗಲೂ ಜಾತವೇದೋ ಮಾವಹ, ಅಗ್ನಿದೇವರ ಹತ್ರ ಪ್ರಾರ್ಥನೆ, ಲಕ್ಷ್ಮಿಯ ನಂಬಡಿ ಬರುವಂತೆ ಮಾಡಯ್ಯ ಅಂತ ಅಗ್ನಿಗೆ ಪ್ರಾರ್ಥನೆ ಮಾಡೋದು ನಾವು. ಅದನ್ನ ದ್ರವಿಣ ಅಂದರೆ ಲಕ್ಷ್ಮೀದೇವಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಅಗ್ನಿದೇವ ನಮಗೆ ಪ್ರಸನ್ನನಾದರೆ ಅದರಿಂದ ದ್ರವಿಣೋನ ಮೇಧೆ, ಸಂಪತ್ತು ಬರುತ್ತೆ, ಬಯಸಿದ ಸಂಪತ್ತು. ಹಾಗೆ ನೀನು ಒಂದು ನೆಲೆಸಿ ನನ್ನನ್ನು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ 2 ಮಂತ್ರ ಆದಮೇಲೆ ಮುಂದೆ ಇನ್ನೆರಡು ಮಂತ್ರಗಳಿವೆ, ಚಿಕ್ಕ ಮಂತ್ರಗಳು, ಅನುಷ್ಟುಪ್ಪು. ಅದು ವಿಚಿತ್ರವಾಗಿದೆ.
ಏನು ಅಂದರೆ ಮೇಧಾಮ್ಮ ಇಂದ್ರೋ ದದಾತಿ, ಮೇಧಾಮ್ಮ ಇಂದ್ರೋ ದದಾತಿ. ಆಮೇಲೆ ಮೇಧಾಂ ದೇವಿ ಸರಸ್ವತಿ. ಆಮೇಲೆ ಮೇಧಾಂ ಮೇ ಅಶ್ವಿನವು ಉಭವು ಆದತ್ತಾಂ ಪುಷ್ಕರ ಸ್ರಜ. ನಮಗೆ ಇಂದ್ರನು ಮೇಧಾಶಕ್ತಿಯನ್ನು ಕೊಡಲಿ, ಸರಸ್ವತಿ ಮೇಧಾಶಕ್ತಿಯನ್ನು ಕೊಡಲಿ, ಅಶ್ವಿದೇವತೆಗಳು ಮೇಧಾಶಕ್ತಿಯನ್ನು ಕೊಡಲಿ. ಇದು ಮೇಲಿನ ಅರ್ಥ. ಆದರೆ ನಮಗೆ ಅದು ಒಳಗಿನ ಅರ್ಥ ಬೇಕಲ್ವ. ನಾವು ದುರುಕ್ತವನ್ನೆಲ್ಲ ಬಿಟ್ಟು ಮೇಲೆ ಕಾಣುವ ಅರ್ಥವನ್ನು ಬಿಟ್ಟು ಒಳಗಿನ ಅರ್ಥಕ್ಕೆ ಹೋಗಬೇಕಲ್ಲ. ಅದರಿಂದ ಮೇಧಾಂ ಇಂದ್ರ ಮೇಧಾಂ ದತ ಇಂದ್ರೋ ಮೇ, ಅವನು ಇಂದ್ರ ಮೇಧಾಂ ಇಂದ್ರ ದದಾತು. ಮೇಧಾಂ ಇಂದ್ರ ದದಾತು ಅಲ್ಲಿ ಇಂದ್ರ ಅಂದರೆ ಯಾರು? ಆಮೇಲೆ ಸರಸ್ವತಿ ಇದ್ದಾಳೆ, ಅದು ಹಿಂದೆಯೂ ಬಂದಿದೆ, ಮೇಧಾದೇವಿಯಲ್ಲಿ ಒಬ್ಬಳವಳು ಸರಸ್ವತಿ. ಅಂದರೆ ನೀವು ಗಾಯತ್ರಿ ಜಪ ಮಾಡ ನೋಡಿದ್ದೀರಿ, ಗಾಯತ್ರೀಂ ಆವಾಹಯಾಮಿ ಸಾವಿತ್ರೀಂ ಆವಾಹಯಾಮಿ ಸರಸ್ವತೀಂ ಅಂತ. ಸರಸ್ವತಿ ಶಬ್ದ ಲಕ್ಷ್ಮೀವಾಚಕವೂ ಹೌದು, ಬ್ರಹ್ಮಪತ್ನಿಯಾದ ಸರಸ್ವತಿಯ ಹೆಸರು ಹೌದು, ಪ್ರಾಣದೇವರ ಪತ್ನಿಯಾದ ಭಾರತೀಯ ಹೆಸರು ಹೌದು. ಈ ಸರಸ್ವತಿ ಶಬ್ದ 3 ಅರ್ಥದಲ್ಲಿ ವೇದದಲ್ಲಿ ಬಳಕೆಯಿಲ್ಲದೆ. ಹಾಗಾಗಿ ಸರಸ್ವತಿ ಅಂದರೆ ಎಲ್ಲವ, ಲಕ್ಷ್ಮೀ ಹೌದು, ಸರಸ್ವತಿ ಹೌದು, ಭಾರತೀಯ ಹೌದು. ಇಂದ್ರ ಯಾಕೆ ಬಂದ? ಮೇಧಾದೇವತೆ. ಯಾಕೆಂದರೆ ಇವರೆಲ್ಲರೂ ಇಂದ್ರನೇ ಮೇಲೆ ಇರುವವರು. ಪಾರ್ವತಿ ಇಂದ್ರನಿಗೆ ತಾಯಿ. ಅದರಿಂದ ಇಂದ್ರ ಏನು ಮಾಡೋದು ಪಾಪ? ನಿನ್ನ ತಾಯಿ ಹತ್ರ ಒಂಚೂರು ಹೇಳು ಅಂತ ಹೇಳಬೇಕಷ್ಟೇ. ಇಂದ್ರ ಇವೆಲ್ಲರಿಗಿಂತ ಮೇಧಾದೇವತೆ ಇಂದ್ರನಿಗಿಂತ ಮೇಲೆ ಇದ್ದಾಳೆ, ಪಾರ್ವತಿ ಇಂದ್ರನಿಗಿಂತ ಮೇಲೆ ಇದ್ದಾಳೆ, ಭಾರತಿ ಇಂದ್ರನ ಮೇಲೆ ಇದ್ದಾಳೆ, ಸರಸ್ವತಿ ಇಂದ್ರನಿಗಿಂತ ಮೇಲೆ ಇದ್ದಾಳೆ, ಲಕ್ಷ್ಮಿ ಅಂತೂ ಜಗನ್ಮಾತೆ ಎಲ್ಲ ಮೇಲೆ ಇದ್ದಾರೆ. ಈ ಇಂದ್ರ ಯಾಕೆ ಕೊಡಬೇಕು? ಒಂದು ತಮಾಷೆ ಅಂದರೆ ಆಮೇಲೆ ಅಶ್ವಿದೇವತೆಗಳು ಯಾಕೆ ಬಂದು ಮತ್ತೆ ಇನ್ನೂ ಕೆಳಗಿನವರವರು ಇಬ್ಬರು ಅಶ್ವಿಗಳು. ಇದಕ್ಕೆ ಈ ಮೇಧಾಕ್ಕೂ ಇಂದ್ರನಿಗೂ ಅಶ್ವಿದೇವತೆಗಳಿಗೂ ಏನು ಸಂಬಂಧ? ಇದು ಮೇಲು ನೋಟಕ್ಕೆ ನೋಡಿ ನಿಮಗೆ ಒಂದಕ್ಕೊಂದು ಸಂಬಂಧ ಇಲ್ಲದ ಮಂತ್ರವಾಗಿ ಕಾಣುತ್ತೆ. ಇದಕ್ಕೆ ನೀವು ಸಂಬಂಧವನ್ನು ಕಲ್ಪಿಸಿದರೆ ಬಹಳ ಅದ್ಭುತವಾದ ಒಂದು ಸಂಯೋಜನೆ ಇದೆ. ಇಂದ್ರ ಮತ್ತು ಅಶ್ವಿಗಳು ಅಂದರೆ ಅನೇಕ ಮುಖ ಇದೆ. ಒಂದು ಮುಖ ಹೇಳ್ತೇನೆ ನಾನು. ಇಂದ್ರ ಅಂತಂದರೆ ವಯಸ್ಸು ವರ್ಣ ಉಪಸೇದುರಿಂದ್ರಂ. ವೇದದಲ್ಲಿ ಇಂದ್ರ ಅಂತ ವೇದವ್ಯಾಸರಿಗೆ ಉಲ್ಲೇಖ ಇದೆ. ಇಂದ್ರ ಅಂದರೆ ವ್ಯಾಸನು, ವೇದವ್ಯಾಸರು. ಅಶ್ವಿಗಳು ಅಂದರೆ ರಾಮ ಕೃಷ್ಣವು ತಥಾಶ್ವಿನವು, ರಾಮ ಮತ್ತು ಕೃಷ್ಣ. ಹಾಗಾದ್ರೆ ಏನಾಯಿತು? ರಾಮ ಕೃಷ್ಣ ವೇದವ್ಯಾಸರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ ಅಂತ ಆಯಿತು. ಇಂದ್ರ ಅಂದರೆ ವೇದವ್ಯಾಸ. ಭಗವಂತನ 3 ರೂಪಗಳು ರಾಮ ಕೃಷ್ಣ ವೇದವ್ಯಾಸ. ಇಂದ್ರ ಅಂದರೆ ವೇದವ್ಯಾಸರು ನಮಗೆ ಮೇಧಾಂ ದದಾತು, ನಮಗೆ ಮೇಧಾಶಕ್ತಿಯನ್ನು. ಇಂದ್ರ ಮೇಧಾಂ ದದಾತು. ಆಮೇಲೆ ಮೇಧಾಂ ದೇವಿ ಸರಸ್ವತಿ. ಸರಸ್ವತಿ ಅಂತಂದರೆ ಲಕ್ಷ್ಮೀ ಹೌದು, ಸರಸ್ವತಿ ಹೌದು, ಭಾರತಿ ಅಲ್ಲರು. ಅವರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಅಶ್ವಿಗಳು ರಾಮಕೃಷ್ಣರು. ಅವ್ರಿಗೆ ಯಾಕೆ ಅಶ್ವಿಗಳು ಅಂತ ಗೊತ್ತಾ? ಅಶ್ವಿ ಅನ್ನುವ ಶಬ್ದದ ಅರ್ಥ ಏನು? ಅಶ್ವಿ ದೇವತೆಗಳು ಅಂತ ಹೇಳ್ತಾರೆ. ಎಲ್ಲೋ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ, ಅದು ಗ್ರಾಮ್ಯಾಟಿಕಲಿ ನಾಟ್ ಕರೆಕ್ಟ್. ಅಶ್ವಿನಿ ದೇವತೆಗಳು ಅಂತ ಅಷ್ಟು ಕರೆಕ್ಟ್ ಅಲ್ಲ ಶಬ್ದ. ಅಶ್ವಿ ದೇವತೆಗಳು ಅಂತ ಆಗಬೇಕು. ಅಶ್ವಿ ಅಂದರೆ ಕುದುರೆಯಿಂದ ಹುಟ್ಟಿದವರು ಅಂತ ದೇವತೆಗಳಿಗೆ. ಯಾಕೆಂದರೆ ಸೂರ್ಯನ ಮಕ್ಕಳು ಅಶ್ವಿಗಳು. ಸೂರ್ಯನ ಪತ್ನಿ ಅವಳು ಅಶ್ವರೂಪದಿಂದ, ಅವಳು ಸಂಜ್ಞಾ, ಅವಳು ಛಾಯಾರೂಪದಿಂದ ಇದ್ದಾಗ ಸೂರ್ಯ ಅಶ್ವರೂಪದಿಂದ ಹುಟ್ಟಿದವರು. ಅದನ್ನು ಕುದುರೆಯ ಮಕ್ಕಳು ಅಂತ ಅಶ್ವಿಗಳು ಅಂದರೆ. ಅಶ್ವಪುತ್ರವು ತಥಾಶ್ವಿನವು ಅಂತ. ಈ ಅಶ್ವಿ ಅಂತಂದರೆ ರಾಮಕೃಷ್ಣರು ಯಾಕೆ ಗೊತ್ತುಂಟ? ನೀವು ಭಗವಂತನ ಅವತಾರಗಳನ್ನು, ಮುಖ್ಯವಾಗಿ 10 ಅವತಾರಗಳನ್ನು ನೋಡಿ. ಅದರಲ್ಲಿ ಕುದುರೆಯ ಮೇಲೆ ಕರುಣೆ ತೋರಿಸಿದ 2 ಅವತಾರಗಳು ಅಂದರೆ ರಾಮ ಮತ್ತು ಕೃಷ್ಣ. ರಾಮ ಕಾಡಿಗೆ ಹೋದ ಕುದುರೆ ಮೇಲೆ, ಸುಮಂತ್ರ ಕುದುರೆಯಲ್ಲಿ ಕೂಡಿಸ್ಕೊಂಡು ಕಾಡಿಗೆ ಕರ್ಕೊಂಡು ಹೋದ. ಕಾಡಿಗೆ ಹೋದಾಗ ಮೊದಲು ಸಿಕ್ಕಿದ್ದು ಗುಹನ ರಾಜ್ಯ. ಗುಹನ ರಾಜ್ಯಕ್ಕೆ ಹೋದರು. ಆವಾಗ ಗುಹ ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ. ಗುಹ ರಾಮನಿಗೆ ತುಂಬ ಪ್ರೀತಿಯ ಗೆಳೆಯ ಅಂತ ಹೇಳ್ತಾರೆ ವಾಲ್ಮೀಕಿ. ತುಂಬ ಪ್ರೀತಿಯ ಗೆಳೆಯ ಅವನು. ಸರಿ, ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಆಗ ರಾಮಚಂದ್ರ ಹೇಳ್ತಾನೆ, ಅಪ್ಪ ನಾವು ಪೇಟೆಯಲ್ಲಿ ಆಹಾರ ತಗೊಳ್ಳೋದಿಲ್ಲ ಇನ್ಮೇಲೆ.
ಕಾಡಿನಲ್ಲೇ ಏನಿದ್ರೂ ಕಾಡಿನಲ್ಲಿ. ಪೇಟೆಯ ಊರಿನ ಆಹಾರವನ್ನು ಸ್ವೀಕರಿಸುವುದಿಲ್ಲ. ನಾವು ಹಾಗೆ ನಮ್ಮ ತಾಯಿಗೆ ಮಾತು ಕೊಟ್ಟು ಬಂದಿದ್ದೇವೆ. ಆದರೆ ನಿನ್ನ ಆತಿಥ್ಯ ಸ್ವೀಕರಿಸ್ತೇವೆ ನಾವು, ನಮಗೋಸ್ಕರ ಅಲ್ಲ. ಅಶ್ವಾನಾಂ ಖಾದನೇನಾಹಮರ್ಥಿ, ನನ್ನ ಕುದುರೆಗಳು ತುಂಬ ಹಸಿದಿದ್ದಾವೆ, ಅವುಗಳಿಗೆ ತಿನ್ನಿಸು, ನನಗೆ ಹೊಟ್ಟೆ ತುಂಬುತ್ತೆ ಅಂತಾನೆ. ಹೀಗೆ ಕುದುರೆಯನ್ನು ಪ್ರೀತಿಸಿದ ಅವತಾರ ಒಂದು ರಾಮ. ಕೃಷ್ಣ ಏನು ಮಾಡಿದ? ಅವನು ಕುದುರೆಯ ಮೇಲೆ ಸಾರಥ್ಯ ಮಾಡಿದ ಅರ್ಜುನನ್ನು. ಯುದ್ಧ ನಡೀತಾ ಇದೆ, ಕಲ್ಪನಾತೀತವಾದ ಒಂದು ಘಟನೆ ನಡೆಯಿತು. ಯುದ್ಧ ನಡೀತಾ ಇದೆ, ಅರ್ಜುನ ಮೇಲೆ ಎದುರಿನವರು ಬಾಣ ಬಿಡ್ತಾ ಇದ್ದಾರೆ. ಕೃಷ್ಣ ಇಳಿದ ರಥದಿಂದ ಕೆಳಗೆ, ಕುದುರೆಯನ್ನು ಬಿಚ್ಚಿದ್ದ ಗಾಡಿಯಿಂದ. ಕಂಗಾಲಿ ಇವನು ಅರ್ಜುನ, ಏನು ಕೃಷ್ಣ ಇದು, ನೀನು ಗಾಡಿ ಕುದುರೆಯನ್ನು ಕರ್ಕೊಂಡು ಹೋದರೆ ನನ್ನ ಗತಿ ಏನು? ನನಗೆ ನಿನ್ನಷ್ಟೇ ಕುದುರೆಯೂ ಮುಖ್ಯ ಅಂದ ಕೃಷ್ಣ. ನನಗೆ ನೀನು ಮಾತ್ರ ಮುಖ್ಯ ಅಲ್ಲ, ಕುದುರೆಯೂ ಮುಖ್ಯ. ಅದನ್ನು ಕರ್ಕೊಂಡು ಹೋಗಿ ಆ ಪಂಚಸರಸ್ನಲ್ಲಿ ಅದನ್ನು ಮೈ ತೊಳೆದು ಅದರ ಗಾಯಗಳಿಗೆ ಮುಲಾಮು ಹಚ್ಚಿ ತಂದು ಕಟ್ಟಿದ್ದಾನೆ. ಇದು ಅಶ್ವಿ, ಕುದುರೆಯನ್ನು ಪ್ರೀತಿಸಿದ ಎರಡು ಅವತಾರಗಳು. ಅದಕ್ಕೋಸ್ಕರ ರಾಮ ಮತ್ತು ಕೃಷ್ಣ ಅವತಾರಗಳನ್ನು ಅಶ್ವಿಗಳು ಅಂತ ಹೇಳ್ತಾರೆ. ಸೊ ರಾಮಕೃಷ್ಣ ವೇದವ್ಯಾಸರು ನಮಗೆ ಅದೇನು ರಾಮಕೃಷ್ಣರು ಅವತಾರಗಳಲ್ಲಿ ವಿಶೇಷ. ರಾಮಕೃಷ್ಣರು ಏನು ಗೊತ್ತುಂಟಾ? ರಾಮಕೃಷ್ಣರು ಅಕಾರ ಮತ್ತು ಉಕಾರದ ವಾಚ್ಯವಾದ ರೂಪಗಳು ಓಂಕಾರದಲ್ಲಿ. ಹಾಗಾಗಿ ಅದು ಬಹಳ ಮುಖ್ಯ. ರಾಮಕೃಷ್ಣ ನಮ್ಮಲ್ಲಿಯೂ ಕೂಡ ಸಾಮಾನ್ಯವಾಗಿ ಬೇರೆ ಅವತಾರಗಳಿಗಿಂತ ಹೆಚ್ಚು ಜನಪ್ರಿಯವಾದ ಅವತಾರಗಳು ಇವೇ ಎರಡಲ್ವ? ಕಾರಣ ಓಂಕಾರದ ಅಕಾರ ಮತ್ತು ಉಕಾರಗಳ ವಾಚ್ಯವಾದ ರೂಪಗಳದು. ಅಂಥ ರಾಮಕೃಷ್ಣರು. ಮತ್ತು ನಮಗೆ ಕೃಷ್ಣ ಬಹಳ ಹತ್ತಿರದ ಅವತಾರ. ನಾವು ಯಾವ ಯುಗದಲ್ಲಿದ್ದೇವೆ ಅದೇ ಯುಗದಲ್ಲಿ ಇದ್ದಂಥ ಅವತಾರ. ಈ ಕಲಿಯುಗದಲ್ಲಿ ನಾವು ಬದುಕ್ತಾ ಇರುವ ಕಲಿಯುಗದಲ್ಲೇ ಕೃಷ್ಣ 36 ವರ್ಷ ಇದ್ದ. ಈ ಕಲಿಯುಗ ಪ್ರಾರಂಭ ಆಗಿ ಕಲಿಯುಗ ಪ್ರಾರಂಭ ಆಗುವಾಗ ಕೃಷ್ಣನಿಗೆ 70 ವರ್ಷ 6 ತಿಂಗಳು. ಆಮೇಲೆ ಕೃಷ್ಣ ಅವತಾರ ಆಗಿ ಅವನು 70 ವರ್ಷ 6 ತಿಂಗಳಾದಾಗ ಮಹಾಭಾರತ ಯುದ್ಧ ಆಯಿತು. ಮಹಾಭಾರತ ಯುದ್ಧ ಆದ ಮೇಲೆ ಕಲಿಯುಗ ಪ್ರಾರಂಭ ಆಯಿತು. ಅವನು ಮಹಾಭಾರತ ಯುದ್ಧ ಆದಮೇಲೆ 36 ವರ್ಷ ಕೃಷ್ಣ ಇದ್ದ. ಅಂದರೆ ಕೃಷ್ಣ ಭೂಮಿಯಲ್ಲಿ ಇದ್ದದ್ದು 106.5 ವರ್ಷ. ಅದರಲ್ಲಿ 36 ವರ್ಷ ಇದೇ ಕಲಿಯುಗದಲ್ಲಿ, ನಾವು ಇದ್ದ ಕಲಿಯುಗದಲ್ಲಿ ಕೃಷ್ಣ ಇದ್ದ. ಹಾಗಾಗಿ ಕೃಷ್ಣ ನಮಗೆ ಅತ್ಯಂತ ಸಮೀಪದ ದೇವತೆ. ನೀವು ಹೇಳ್ಬೋದು ಅದಕ್ಕಿಂತ ಹತ್ತಿರದಲ್ಲಿ ಬುದ್ಧ ಇದ್ದಾನಲ್ವ ಅಂತ. ಬುದ್ಧ ಇದ್ದಾನೆ, ನೀವು ಬುದ್ಧನನ್ನು ಅತ್ಯಂತ ಸಮೀಪದ ದೇವತೆ. ಆದರೆ ತಮಾಷೆ ಏನು ಅಂದರೆ ಬುದ್ಧ ಮೋಹ ಅವತಾರ. ಅದು ಜನರನ್ನು ಮೋಹದಲ್ಲಿ ತಳ್ಳುವುದಕ್ಕೋಸ್ಕರ ಆದಂಥ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ನಾವು ಮೋಹಕ್ಕೆ ಒಳಗಾಗಬಾರದು ಅಂತ ಬುದ್ಧನನ್ನು ಪೂಜಿಸುವುದು ಬಿಟ್ಬಿಟ್ರು. ಕೃಷ್ಣ ಹತ್ತಿರದವನಾದ. ಬುದ್ಧ ಮೋಹಾವತಾರ. ಆದ್ದರಿಂದ ಅವತಾರದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗುವುದು ಜ್ಞಾನಾವತಾರ ಅಥವಾ ಪೌರುಷ. ಅದು ಆಗತ್ತೆ, ಜ್ಞಾನ ಕಾರ್ಯ ಮುಖ್ಯ. ಕೃಷ್ಣ ಎರಡೂ ಮಾಡಿದವ. ಪೌರುಷದಿಂದ ಶತ್ರು ಸಂಹಾರವನ್ನು ಮಾಡಿದವನು, ಭಗವದ್ಗೀತೆಯಂಥ, ಅನುಗೀತೆಯಂಥ, ಉದ್ಧವ ಗೀತೆಯಂಥ ದೊಡ್ಡ ಜ್ಞಾನ ರಾಶಿಯನ್ನು ಕೊಟ್ಟವನು. ಆದ್ದರಿಂದ ಅವನು ಬಹಳ ಮುಖ್ಯ ಆಗ್ತಾನೆ. ಜ್ಞಾನದ ಪರಂಪರೆಯಲ್ಲಿ ಕೃಷ್ಣ ಬಹಳ ಎತ್ತರದಲ್ಲಿ ನಿಲ್ತಾನೆ. ಹಾಗಾಗಿ ರಾಮಕೃಷ್ಣರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಇಂದ್ರ ಅಂದರೆ ವೇದವ್ಯಾಸರು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇಂದ್ರ ಅಂದರೆ ಪ್ರದ್ಯುಮ್ನಶ್ಚ ಇಂದ್ರನಾಮಕಃ. ಭಗವಂತನ ಯಾವ ರೂಪವೂ ಆಗಬಹುದು. ಭಗವಂತನ ಯಾವ ಇಂದ್ರ ಅಂದರೆ ನಾನು ಹೇಳಿದಲ್ಲ ಆಮ್ನಿಪೊಟೆಂಟ್, ಸರ್ವಸಮರ್ಥನಾದ ದೇವರು ಅಂತ ಅರ್ಥ. ಭಗವಂತನ ಯಾವ ರೂಪವನ್ನು ಬೇಕಾದರೂ ನೀವು ಅನುಸಂಧಾನ ಮಾಡ್ಬೋದು, ನಿಮಗೆ ಯಾವುದು ಇಷ್ಟವೋ ಆ ರೂಪ. ವಿಶೇಷವಾಗಿ ಇಂದ್ರ ಅಂದರೆ ಪ್ರದ್ಯುಮ್ನ ರೂಪಕ್ಕೆ ಆ ಹೆಸರಿದೆ. ಇಂದ್ರ ಅಂದರೆ ವೇದವ್ಯಾಸರಿಗೆ ಆ ಹೆಸರು ವೇದದಲ್ಲಿ. ಆಮೇಲೆ ಆಯಿತು, ರಾಮಕೃಷ್ಣ ವೇದವ್ಯಾಸರು. ಮೇಧಾಂ ದೇವಿ ಸರಸ್ವತಿ ಅಂದರೆ ಸರಸ್ವತಿ ಅಂದರೆ ಲಕ್ಷ್ಮೀ ಅಂತ. ಸೊ ರಾಮಕೃಷ್ಣ ವೇದವ್ಯಾಸರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ, ಲಕ್ಷ್ಮೀ ತಾಯಿ ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಅದರ ನಂತರ ಇಂದ್ರ ಅನ್ನೋದಕ್ಕೆ ವೈದಿಕವಾದ ಇನ್ನೊಂದು ಅರ್ಥ, ಜೀವಜಾತದಲ್ಲಿ ಆಮ್ನಿಪೊಟೆಂಟ್, ಸರ್ವಸಮರ್ಥನಾದವ. ಇಂದ್ರ ಅಂದರೆ ಬ್ರಹ್ಮವಾಯುಗಳು, ಅವರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಅವರ ಪತ್ನಿಯರಾದ ಸರಸ್ವತಿ ಭಾರತೀಯರು ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಆಮೇಲೆ ಇಲ್ಲಿ ಅಶ್ವಿಗಳು ಅಂತ ಹೇಳಿದ್ನಲ್ಲ, ರಾಮಕೃಷ್ಣರು ಅಷ್ಟೇ ಅಲ್ಲ, ಕುದುರೆಯ ರೂಪದಲ್ಲಿರ್ತಕ್ಕ ಭಗವಂತ. ಇಲ್ಲಿ ಏನುಂಟು ಗೊತ್ತುಂಟಾ? ಮೇಧಾಂ ಮೇ ಅಶ್ವಿನವು ಉಭವು ಅಂತಿದೆ, ಇಬ್ಬರು ಅಶ್ವಿಗಳು ಅಂತ. ಹಾಗಂದ್ರೆ ಎಂಥದ್ದು?
ಮತ್ತು ಒಬ್ಬರು ಅಶ್ವಿಗಳು ಅಂತ ಒಂದು ದೊಡ್ಡ ಬೇರೆ. ಅಶ್ವಿಗಳು ಇಬ್ಬರೇ ಅಲ್ವ. ಅಶ್ವಿನವು ಅಂತ ಹೇಳಿದರೆ ಇಬ್ಬರು ಅಂತ ಅರ್ಥ ಅಲ್ವ, ದ್ವಿವಚನ. ನಮಗೆ ಈ ಕನ್ನಡದಲ್ಲಿ ಆದರೆ ಅವರಿಬ್ಬರು ಬಂದರು ಅಂತ ಹೇಳಬೇಕು, ಯಾಕೆಂದರೆ ಬಹುವಚನ ಇರೋದು, ದ್ವಿವಚನ ಇಲ್ಲ. ತವು ಆಗತವು ಅಂತ ಹೇಳಿದರೆ ಅವರಿಬ್ಬರು ತವು ಮತ್ತು ದ್ವವು ಯಾಕೆ ಹೇಳಬೇಕು? ದ್ವಿವಚನ ಉಭವ ಅನ್ನೋ ಶಬ್ದವೇ ಬೇಡ ಸಂಸ್ಕೃತದಲ್ಲಿ. ಉಭವ ಅನ್ನೋ ಶಬ್ದ ಇಬ್ಬರು ಅನ್ನುವ ಅರ್ಥದಲ್ಲಿ ಬೇಡ, ಯಾಕೆಂದರೆ ಆ ದ್ವಿವಚನವೇ ಅದನ್ನು ಹೇಳುತ್ತೆ. ಅಶ್ವಿನವು ಅಂದರೆ ಅಶ್ವಿಗಳು ಇಬ್ಬರು ಅಂತಲೇ ಅರ್ಥ. ಪುನಃ ಉಭವ ಅಂದರೆ ಇಬ್ಬರು ಅಶ್ವಿಗಳಿಬ್ಬರು ಅಂತ ಹೇಳಿದಾಗ ಆಯಿತು. ಇಬ್ಬರು ಅಶ್ವಿಗಳಿಬ್ಬರು. ಅದ್ದ ಎಲ್ಲಿ ನೀವು ಉಭವು ಅಂತ ಪ್ರತ್ಯೇಕ ಹೇಳುತ್ತೇವೆ ಅಲ್ಲಿ ಇಬ್ಬರು ಅಂತ ಸಂಖ್ಯಾವಾಚಕ ಅಲ್ಲ, ಎರಡು ಬಗೆಯ ಅಶ್ವಿಗಳು ಅಂತ. ಎರಡು ಬಗೆಯ ಅಶ್ವಿಗಳು ಅಂದರೆ ಒಂದು ಆಯ್ತಲ್ಲ ರಾಮಕೃಷ್ಣರು, ಇನ್ನೊಂದು ಬಗೆಯ ಭಗವಂತನ ಅಶ್ವಿ ರೂಪ ಇದೆ. ಏನದು? ಹಯಗ್ರೀವ ರೂಪ. ಅದು ವಾಕ್ಯನಲ್ಲಿರ್ತಕ್ಕ ಹಯಗ್ರೀವ ರೂಪ, ಗಾಯತ್ರಿಯಲ್ಲಿರ್ತಕ್ಕಂಥ ಹಯಗ್ರೀವ ರೂಪ. ಆ ಎರಡು ಹಯಗ್ರೀವ ರೂಪಗಳು ಅಶ್ವಿನವು ಉಭವು, ಅದು ನಮಗೆ ಅನುಗ್ರಹ ಆಗಬೇಕು. ಎಲ್ಲ ಆಯಿತು. ಅಶ್ವಿ ದೇವತೆಗಳದ್ದು ಅನುಗ್ರಹ ಬೇಕು ನಮಗೆ. ಯಾಕೆಂದರೆ ನಮಗೆ ಮೇಧಾಶಕ್ತಿಯಲ್ಲಿ ನಮ್ಮ ಮೇಧಾಶಕ್ತಿ ಬೆಳಿಬೇಕಾಗಿದ್ದರೆ ಆರೋಗ್ಯ ಮುಖ್ಯ ಅಲ್ವಾ. ಆರೋಗ್ಯ ಇಲ್ಲದ ದೇಹದಲ್ಲಿ ಮೇಧಾಶಕ್ತಿ ಹೇಗೆ ಬೆಳೆಯುತ್ತೆ? ಸೊ ನಮ್ಮ ಸ್ಟ್ರಾಂಗ್ ಬಾಡಿ ಇಲ್ಲದೇ ಇದ್ದರೆ ಸ್ಟ್ರಾಂಗ್ ಮೈಂಡ್ ಇರೋದಿಲ್ಲ. ಅಂದರೆ ಸ್ಟ್ರಾಂಗ್ ಮೈಂಡ್ ಬೇಕು ಅಂದರೆ ಮೊದಲು ನಾವು ಸ್ಟ್ರಾಂಗ್ ಮೈಂಡನ್ನು ಸ್ಟ್ರಾಂಗ್ ಬಾಡಿಯನ್ನು ಬೆಳೆಸಿಕೊಳ್ಬೇಕು. ಇದು ಹಿಂದಿನಿಂದ ನೀವು ಮೊದಲು ದೈಹಿಕವಾಗಿ ಬಲಿಷ್ಠರಾಗಿ ಆಮೇಲೆ ಬೌದ್ಧಿಕವಾಗಿ ಬಲಿಷ್ಠರಾಗಿ. ದೇಶ ಉಳಿಬೇಕಾಗಿದ್ದರೆ ಬರೇ ಬೌದ್ಧಿಕವಾಗಿ ಬಲಿಷ್ಠರಾದರೆ ಸಾಲದು, ದೈಹಿಕವಾಗಿಯೂ ಬಲಿಷ್ಠರಾಗಬೇಕು. ಆದ್ದರಿಂದ ನಮ್ಮ ದೈಹಿಕವಾದಂಥ ಆರೋಗ್ಯಕ್ಕೋಸ್ಕರ ಅವರು ದೇವತೆಗಳ ವೈದ್ಯರು ಅಶ್ವಿಗಳು. ನಮಗೆ ಇಲ್ಲಿ ಸಿಗುವ ಮದ್ದಿನಲ್ಲಿ ಗುಣ ಆಗದೇ ಇದ್ದರೆ ಏನು ಮಾಡೋದು? ನಿಮ್ಮ ಹತ್ರ ಬೇರೆ ದೇವಲೋಕದ ಔಷಧಗಳೆಲ್ಲ ಉಂಟಲ್ಲ. ನೀವು ನಮಗೆ ಆರೋಗ್ಯವಂತವಾದ ಬದುಕನ್ನು ಕೊಟ್ಟು ನಮ್ಮ ಮೇಧಾಶಕ್ತಿಯನ್ನು ಬೆಳೆಸಿ ಅಂತ. ಅವರು ಇಬ್ಬರು ಅಶ್ವಿನವು ಉಭವು. ಏನು? ದೇವಲೋಕದಲ್ಲಿ ಇರ್ತಕ್ಕಂಥ ಅಶ್ವಿಗಳು, ಅಧ್ಯಾತ್ಮ ನನ್ನ ದೇಹದಲ್ಲಿರ್ತಕ್ಕಂಥ ಅಶ್ವಿಗಳು. ಈ ಎರಡು ವಿಧದ ಅಶ್ವಿಗಳು ದೇವಲೋಕದಲ್ಲಿದ್ದು ನೀವು ಸ್ವರ್ವೈದ್ಯರಾಗಿ ನಮಗೆ ನೆರವು ಕೊಡಬೇಕು, ನಮ್ಮ ದೇಹದಲ್ಲಿದ್ದು ನಮ್ಮ ದೇಹಧಾರಣೆಗೆ ನೆರವು ಕೊಡಬೇಕು. ಇವರು ಎಂಥವರು? ಒಂದು ವಿಶೇಷಣೆ ಇದೆ ನೋಡಿ ಅಲ್ಲಿ ಅಶ್ವಿಗಳಿಗೆ. ಪುಷ್ಕರ ಸ್ರಜವು ಅಂತ, ಕಮಲದ ಮಾಲೆಯನ್ನು ತೊಟ್ಟವರು ಅಂತ. ಅದೇನಪ್ಪ? ಯಾರಿಗೂ ಈ ವಿಶೇಷಣೆ ಇಲ್ಲ. ಅಶ್ವಿಗಳಿಗೆ ಕಮಲದ ಮಾಲೆಯನ್ನು ತೊಟ್ಟವರು ಅಂತ. ಇದು ಅಶ್ವಿಗಳು ಕಮಲದ ಮಾಲೆ ತೊಡ್ತಾ ಇದ್ರೋ ಇಲ್ವೋ, ಅವ್ರು ತೊಡ್ತಾ ದೇವಲೋಕದ ಮೇಕಪ್ ಏನು ಅಂತ ಗೊತ್ತಿಲ್ಲ ನಮಗೆ. ಆದರೆ ಭಗವಂತ ಇದು ರಾಮಕೃಷ್ಣರಿಗೆ ಬಹಳ, ಯಾಕೆಂದರೆ ಅವರು ಇಬ್ಬರೂ ಕೂಡ ವನಮಾಲಾ ಧಾರಣೆ ಮಾಡ್ತಾ ಇದ್ದವರು. ಅಂದರೆ ಯಾವಾಗಲೂ ಕಾಡಿಗೆ ಹೋಗುವಾಗಲೂ ಕೃಷ್ಣ ಕಾಲ ಗಂಟಿನ ತನಕದ ಮಾಲೆ ಹಾಕ್ಕೊಳ್ತಿದ್ರು ಅಂತ. ಈ ಹೂವಿನ ಮಾಲೆ, ಪುಷ್ಕರ ಅಂದರೆ ಕಮಲದ ಹೂವಿನ ಮಾಲೆ ಧರಿಸಿದವರು ಅಂತ ಅಷ್ಟೇ ಅರ್ಥ ಅಲ್ಲ. ಪುಷ್ಕರ ಅಂದರೆ ಆ ಪುಷ್ಕರಿಣೀಂ ಪುಷ್ಟಿಂ, ಪುಷ್ಕರ ಅಂದರೆ ಪುಷ್ಟಿಕಾರಕವಾದದ್ದು. ಮತ್ತು ಅವ್ರನ್ನ ಕೇಳೋದೇ ಪುಷ್ಟಿ ಕೊಡಿ ಅಂತಲ್ವ. ಅಶ್ವಿನಿ ದೇವತೆಗಳು ಪುಷ್ಕರ ಅಂದರೆ ಪುಷ್ಟಿಕಾರಕವಾದ ಆರೋಗ್ಯವನ್ನು ಸೃಷ್ಟಿ ಮಾಡುವವರು ಪುಷ್ಕರ ಸರಜರು. ಇವರು ಪುಷ್ಕರ ಅಂದರೆ ನಮ್ಮ ಆನಂದದ ಪುಷ್ಟಿಗೆ ಕಾರಣವಾಗಿರತಕ್ಕ ಮೋಕ್ಷವನ್ನು ಸೃಷ್ಟಿ ಮಾಡುವವರು ಭಗವಂತ ರೂಪಗಳು. ಆದ್ದರಿಂದ ಅವರು ಪುಷ್ಕರ ಸರಜರು. ಇದು ಮೇಧಾ ನಮಗೆ ಕೊಡುವ ಅರ್ಥ, ಒಳಗಿನ ಅರ್ಥ ಆಯಿತು. ಆಮೇಲೆ ಅಶ್ವಿನವು ಅಶ್ವಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಭಗವತ್ಪರವಾಗುವಾಗ. ಆಶು ವಾನಾತ್ ಗತೇ ಅಶ್ವಿ, ಆದಮೇಲೆ ಕ್ಷಿಪ್ರಾವಗತಿತೋಥವ ಆಶು ವಾತಿ ಇತಿ ಅಶ್ವಿ ಅಂತ. ಅಂದರೆ ನಾವು ಎಷ್ಟು ವೇಗವಾಗಿ ಹೋದರೂ ಅದಕ್ಕಿಂತ ವೇಗವಾಗಿ ಹೋಗುವವನು ಅಂತ ಭಗವಂತ. ಯಾಕೆಂದರೆ ಅದು ಭಗವಂತ ಅಂದರೆ ಒಂಥರ ಕ್ಷಿತಿಜ ಹಾಗೆ. ನಾವು ಎಷ್ಟು ಮುಂದೆ ಹೋದರೂ ಅದಕ್ಕಿಂತ ಮುಂದೆ ಇದ್ದಾನೆ ಭಗವಂತ. ಆದ್ದರಿಂದ ಆಶು ವಾನಾತ್, ನಾವು ಎಷ್ಟು ವೇಗವಾಗಿ ಹೋದರೂ ಅದಕ್ಕಿಂತ ಮುಂದೆ ಭಗವಂತ ಇರ್ತಾನೆ, ನಮಗಿಂತ ಮುಂದೆ ಅವನು. ಕ್ಷಿಪ್ರ ಅವಗತಿತೋಥವ, ಅಥವಾ ಎಲ್ಲವನ್ನೂ ಕೂಡ ಪೂರ್ಣವಾಗಿ ತಿಳಿದವನು ಅಂತ ಅರ್ಥ. ವಾ ಅಂದರೆ ಗತಿ ಅಂತ ಹೇಳಿದೆ, ಗತಿಯಲ್ಲ ಅವಗತಿ. ಅಥವಾ ಅಶ್ನುತೆ ಅಖಿಲಂ ಇತಿ ಅಶ್ವಿ, ಎಲ್ಲೆಡೆ ತುಂಬಿದವನು, ಆಮ್ನಿ ಪ್ರೆಸೆಂಟ್. ಇಂದ್ರ ಅಂದರೆ ಆಮ್ನಿ ಪೊಟೆಂಟ್, ಅಶ್ವಿ ಅಂದರೆ ಆಮ್ನಿ ಪ್ರೆಸೆಂಟ್.
ಎಲ್ಲೆಡೆ ತುಂಬಿರುವ ಸರ್ವಸಮರ್ಥನಾದ ಭಗವಂತ ನಮಗೆ ಮೇಧಾಶಕ್ತಿಯನ್ನು ಕೊಡಲಿ. ಇದು ಭಗವಂತನ ಪ್ರಾರ್ಥನೆ, ಪ್ರಾಣತತ್ವದ ಪ್ರಾರ್ಥನೆ, ಲಕ್ಷ್ಮಿಯ ಸರಸ್ವತಿ ಭಾರತೀಯವರ ಪ್ರಾರ್ಥನೆ, ಜತೆಗೆ ರಾಮಕೃಷ್ಣರ ವೇದವ್ಯಾಸರ ಪ್ರಾರ್ಥನೆ, ಜತೆಗೆ ಆರೋಗ್ಯಪ್ರದರಾಗಿ ಅಂತ ಅಶ್ವಿನಿ ದೇವತೆಗಳ ಪ್ರಾರ್ಥನೆಯೂ ಹೌದು. ಇನ್ನೂ 2-3 ಮಂತ್ರಗಳಿವೆ. ಈ ಮುಂದಿನ ಮಂತ್ರವನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಈ ಮೇಧಾ ಮಂತ್ರದ ಚಿಂತನವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ ಸಂಜೆ 6:30 ಗಂಟೆಗೆ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.